ಚಿಕ್ಕಣ್ಣ ಪೂಜಾರಿ. ಇವರ ಹೆಸರು ಕೇಳ್ತಿದ್ದಂತೆ ನೆನಪಾಗೋದು ಇವರೊಬ್ಬ ಪೂಜಾರಿ ಅಂತ. ಹೌದು, ಇವರು ಪೂಜಾರಿಕೆ ಮಾಡಿಕೊಂಡೇ ಜನಸಾಮಾನ್ಯರ ರೋಗಗಳಿಗೂ ಚಿಕಿತ್ಸೆಯನ್ನ ನೀಡುತ್ತಾ ಬಂದಿದ್ದಾರೆ. ಹೆಸರಿಗಷ್ಟೇ ಸಣ್ಣ ಚಿಕ್ಕಣ್ಣ, ಆದರೂ ಇವರ ಸೇವೆ ದೊಡ್ಡ ಮಟ್ಟದಲ್ಲಿದೆ. ಅದೇನಂದ್ರೆ ಪಾರಂಪರಿಕ ಔಷಧೋಪಚಾರ ಮಾಡುವ ಮೂಲಕ ಜನರ ವಿವಿಧ ರೋಗಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ. ಯಾವುದೇ ಆಧುನಿಕ ಸ್ಪರ್ಶ ಇಲ್ಲದೆ ಸ್ಥಳೀಯವಾಗಿ ದೊರಕುವ ಗಿಡಮೂಲಿಕೆಗಳನ್ನು ಸಂಗ್ರಹಿಸಿ ರೋಗ ನಿವಾರಣೆಗೆ ಔಷಧಿ ನೀಡಿ ಜನಮಾತಾಗಿದ್ದಾರೆ. ಇವರ ತಂದೆ ಶಿವಲಿಂಗಯ್ಯ. ಇವರು ಕೊರಟಗೆರೆ ತಾಲೂಕಿನ ರಾಜಯ್ಯನಪಾಳ್ಯದವರು. ಅವರು ಪೂರ್ವಜರು ದೈವದ ಆರಾಧಕರಾಗದು. ಇವರು ಕೂಡ ಗ್ರಾಮದ ದೇವತೆಗಳಿಗೆ ಪೂಜೆ ಮಾಡುತ್ತಾ ಪೂಜಾರಿ ಎಂಬ ಪ್ರಸಿದ್ಧಿ ಪಡೆದಿದ್ದಾರೆ. ವೈದ್ಯೋ ನಾರಾಯಣ ಹರಿಹಿ ಎಂಬಂತೆ ದೈವಜ್ಞಾನದ ವೈದ್ಯಕೀಯ ಸೇವೆಯನ್ನು ಮಾಡುತ್ತಿದ್ದಾರೆ. ಪೂಜಾರ್ ಚಿಕ್ಕಣ್ಣ ಅವರ ತಂದೆ ತಾತ ಎಲ್ಲರೂ ಕೂಡ ಜನಪದ ವೈದ್ಯ ಪದ್ಧತಿಗೆ ಹೆಸರುವಾಸಿಯಾಗಿದ್ದವರು. ಅವರ ನೆರಳನ್ನು ಯಥಾವತ್ತಾಗಿ ಅನುಸರಿಸುತ್ತಾ ಬಂದವರೇ ಸಣ್ಣ ಚಿಕ್ಕಣ್ಣ ಸುರೇಶ್. ತಂಗಡಿ ಗಿಡ ಅಂತೇಳಿ ಇದ್ರ ಹೂವು ತಿನ್ಬೋದು, ಹೀಟ್ ಕಮ್ಮಿ ಆಗ್ತದೆ. ಇದ್ರಾಗೆ ಇದನ್ನು ಪೈಲ್ಸ್ ಕಾಯಿಲೆಗೆ ನಾವು ಉಪಯೋಗ ಮಾಡ್ತೀವಿ. ಬ್ಲಡ್ ಪೈಲ್ಸು, ಮೊಳಕೆ ಇದ್ದರೆ, ಉರಿ ನೋವು ಇದ್ದರೆ ಇದರ ಔಷಧಿ ಮಾಡಿದರೆ ಸಂಪೂರ್ಣ ಮೇಲಾಗ್ತದೆ. 2 ದಿವಸ ಔಷಧಿ ಮಾಡಿದರೆ 3ನೇ ದಿವಸಕ್ಕೆ ಕಾಯಿಲೆ ಮೇಲಾಗ್ತದೆ. ಪೂಜಾರಿಕೆಯಿಂದ ಪೂಜಾರಿ ಚಿಕ್ಕಣ್ಣ ಅಂತ ಖ್ಯಾತಿ ಹೊಂದಿದವರು. ಗಿಡಮೂಲಿಕೆಗಳ ಮೂಲಕ ಜನಪದ ಔಷಧಿ ನೀಡುತ್ತಾ ಅನೇಕ ಜನರ ಕಾಯಿಲೆಗಳನ್ನು ನಿವಾರಿಸುತ್ತಾ ಬಂದಿದ್ದಾರೆ. ಬೇಡಿ ಬಂದವರಿಗೆ ಸೂಕ್ತವೆನಿಸುವ ಔಷಧಿಗಳನ್ನು ನೀಡಿ ಕಾಯಿಲೆಗಳನ್ನು ಗುಣಪಡಿಸುತ್ತಾ ಬಂದಿದ್ದಾರೆ. ಇದು ಸೋರಿಯಾಸಿಸ್ ಕಾಯಿಲೆ ಅಂದರೆ ಚರ್ಮ ರೋಗದ ಕಾಯಿಲೆ, ಡ್ರೈ ಸ್ಕಿನ್ನು, ಹಾವು ಕಡಿತ, ಈ 3 ಕಾಯಿಲೆಗೂ ಇದೆ ಔಷಧಿ ಕೊಡ್ತೀವಿ. ಈ ಥರ ಮೂಲಿಕೆಗಳು ಎಲ್ಲ ಮೂಲಿಕೆಯನ್ನು ಸೇರಿಸಿ ಕುಟ್ಟಿ ಒಲೆ ಮೇಲೆ ಸ್ವಲ್ಪ ಬಿಸಿ ಮಾಡಬೇಕು, ಮತ್ತೆ ಕುಟ್ಟಬೇಕು, ಮತ್ತೆ ಬಿಸಿ ಮಾಡಬೇಕು. 6 ಸರಿ ಕುಟ್ಟಿ 6 ಸರಿ ಬಿಸಿ ಮಾಡಿದರೆ ನುಣ್ಣು ಒಳಗೆ ಪೌಡ್ರ್ ಆಗ್ತದೆ. ಬೆಳಿಗ್ಗೆ ಸಂಜೆ ತಿನ್ನಬೇಕು. ತಿಂದರೆ 75 ದಿವಸಕ್ಕೆ ಎಷ್ಟೇ ವರ್ಷದ ಸೋರಿಯಾಸಿಸ್ ಅಥವಾ ಚರ್ಮ ರೋಗ, ಡ್ರೈ ಸ್ಕಿನ್ ಇದ್ರೂ ವಾಸಿ ಆಗ್ತದೆ. ಲೈಫ್ ಲಾಂಗ್ ಯಾವತ್ತೂ ಬರಲ್ಲ. ಇವರು ಪಾರಂಪರಿಕ ಔಷಧಿ ನೀಡುವ ಮೂಲಕ ಹಾವು ಕಡಿತ, ಕಾಲು ಬಾವು, ಮೂತ್ರಪಿಂಡದಲ್ಲಿ ಕಲ್ಲುಗಳ ಸಮಸ್ಯೆ, ಚರ್ಮ ಬಿಳಿಚಿಕೊಳ್ಳುವುದು, ವಿಷಕಡ್ಡಿತರಾಗಿರುವುದು, ಕಾಮಾಲೆ, ಮೂಲವ್ಯಾಧಿ ಸಮಸ್ಯೆ, ಬಂಜೆತನ ಹೀಗೆ ನಾನಾ ಕಾಯಿಲೆಗಳಿಗೆ ಔಷಧಿಗಳನ್ನು ಮನೆಯಲ್ಲಿ ಸಸ್ಯಗಳ ಮೂಲಕ ತಯಾರಿಸಿ ನೀಡುತ್ತಾ ಬಂದಿದ್ದಾರೆ. ಇದು ಶಿವಲಿಂಗ ಬೀಜ ಅಂತೇಳಿ 8 ವರ್ಷ 10 ವರ್ಷ ಮಕ್ಕಳಿದ್ದರೆ ನಾವು ಇದರಿಂದ ಔಷಧಿ ಕೊಡ್ತೀವಿ. ಇದ್ರ ಜೊತೆಗೆ ಇನ್ನೂ 3 ಥರ ಗಿಡಮೂಲಿಕೆ ಸೇರಿಸ್ಕೊಡ್ತೀವಿ. 8 ವರ್ಷ 10 ವರ್ಷ 12 ವರ್ಷ ಮಕ್ಕಳಿದ್ದರೂ 4 ತಿಂಗಳೊಳಗೆ 10 ಜನ ಕೊಟ್ಟರೆ 8 ಜನಕ್ಕೆ 100% ರಿಸಲ್ಟ್. ಪೂಜಾರ್ ಚಿಕ್ಕಣ್ಣ ಅವರ ವೈದ್ಯಕೀಯ ಸೇವೆಯ ಹಿರಿಮೆ ಸುತ್ತಮುತ್ತಲಿನ ಗ್ರಾಮಕ್ಕೆ ಮಾತ್ರ ಅಲ್ಲದೆ ಜಿಲ್ಲೆ, ಹೊರ ಜಿಲ್ಲೆ, ರಾಜ್ಯ ಮತ್ತು ಹೊರ ರಾಜ್ಯಗಳಿಗೂ ಹಬ್ಬಿರುವುದು ವಿಶೇಷ. ಇಷ್ಟೆಲ್ಲ ಸಾಧನೆ ಮಾಡಿರುವ ಸಣ್ಣ ಚಿಕ್ಕಣ್ಣ ಸುರೇಶ್ ಅವರ ವೈದ್ಯಕೀಯ ಸೇವೆಯ ಕುರಿತಾದ ಆಸಕ್ತಿದಾಯಕ ವಿಚಾರಗಳನ್ನು ತಿಳಿಯೋಣ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ. ನಮಸ್ಕಾರ, ಅಮೋಘ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಪ್ರತಿ ಬಾರಿ ಪ್ರತಿ ವಿಶೇಷ ಕಾರ್ಯಕ್ರಮದಲ್ಲೂ ನಾವು ವೈಶಿಷ್ಟ್ಯವಾದಂತಹ ವಿಷಯ ಅಥವಾ ವ್ಯಕ್ತಿಯೊಂದಿಗೆ ನಾವು ನಿಮ್ಮ ಮುಂದೆ ಇರ್ತೀವಿ. ಅದೇ ರೀತಿ ಈ ದಿನದ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವಂತಹ ಹಾಗೂ ಅವ್ರದೇ ಆದಂತಹ ವೈಶಿಷ್ಟ್ಯ ಕಲೆಯೊಂದಿಗೆ ಮನೆ ಮಾತಾಗಿರುವಂತಹ ವ್ಯಕ್ತಿಯೊಬ್ಬರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಹಿಂಟನ್ನು ಕೊಡೋದಾದ್ರೆ, ಇತ್ತೀಚಿನ ದಿನದಲ್ಲಿ ಈಗೊಂದು ಪ್ರಪಂಚದಲ್ಲಿ ಆರೋಗ್ಯವೇ ಭಾಗ್ಯ ಅನ್ನುವಂತಹ ಸೂತ್ರವನ್ನ ಇಟ್ಕೊಂಡು ಎಲ್ಲರೂ ಕೂಡ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಅದ್ರ ಹಿಂದೆ ಓಡ್ತಾ ಇದೀವಿ. ಆ ಒಂದು ರೇಸ್ನಲ್ಲಿ ಇದೀವಿ. ಸಣ್ಣ ಪುಟ್ಟ ಕಾಯಿಲೆ ಬಂತಂದ್ರೂ ಕೂಡ ಒಂದು ಆಸ್ಪತ್ರೆ ಮುಂದೆ ಹೋಗಿ ನಮ್ಮ ಜೀವಕ್ಕೆ ನಾವೇ ಬೆಲೆಯನ್ನ ಕೊಟ್ಟು ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇಲ್ಲದೆ ಕಾಯ್ಕೊಂಡು ಕೂತ್ಕೊಳ್ಳುವಂತಹ ಕಾಲ ಇದು. ಯಾಕಪ್ಪ ಅಂತ ಅಂದ್ರೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಾದಂತಹ ಕಾಯಿಲೆಯಿಂದ ಎಲ್ಲರೂ ಕೂಡ ಬಳಲ್ತಾ ಇರ್ತಾರೆ. ಹಾಗಾಗಿ ಆಗಾಗ ಆಯುರ್ವೇದಿಕ್ ಹೋಗ್ಬೇಕಾ ಅಥವಾ ಇಂಗ್ಲಿಷ್ ಮೆಡಿಸಿನ್ನ ತಗೋಬೇಕಾ, ನಾಟಿ ವೈದ್ಯಕ್ಕೆ ಮೊರೆ ಹೋಗ್ಬೇಕಾ, ಒಂದಷ್ಟು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅದೇ ತರ ಏನಪ್ಪಾ ಅಂದ್ರೆ ಇವಾಗ ಡಾಕ್ಟರ್ ಅಂದಿದ ತಕ್ಷಣ, ವೈದ್ಯರು ಅಂದಿದ ತಕ್ಷಣ ನಮಗೆ ಒಂದು ಇಮ್ಯಾಜಿನೇಷನ್ ಬಂದ್ಬಿಡುತ್ತೆ. ಒಂದು ಸ್ಟೆಥೋಸ್ಕೋಪ್ ಅನ್ನ ಹಾಕೊಂಡು, ಒಂದು ವೈಟ್ ಏಪ್ರನ್ ಅನ್ನ ಹಾಕೊಂಡು, ಒಂದಷ್ಟು ಪ್ರಿಸ್ಕ್ರಿಪ್ಷನ್ ಅನ್ನ ಕೊಟ್ಕೊಂಡಿರ್ತಾರೆ. ನಾವು ಯಾವುದೋ ಒಂದು ಕಾಯಿಲೆ ಅಂತ ಹೇಳಿದ್ರೆ ಒಂದಷ್ಟು ಚೆಕಪ್ ಮಾಡಬೇಕು, ಒಂದಷ್ಟು ಟ್ಯಾಬ್ಲೆಟ್ಸ್ ಕೊಡಬೇಕು, ಇಂಜೆಕ್ಷನ್ಸ್ ಅನ್ನ ಕೊಡಬೇಕು, ಈ ರೀತಿ ಹೇಳ್ತಾ ಇರ್ತಾರೆ.
ಆದ್ರೆ ಇಲ್ಲೊಬ್ರು ವೈದ್ಯರಿದ್ದಾರೆ, ಅವ್ರ ಬಗ್ಗೆ ಇವತ್ತು ಪರಿಚಯ ಮಾಡ್ಕೊಡ್ತೀನಿ. ಯಾವ ರೀತಿ ವೈದ್ಯರಪ್ಪ ಅಂತ ಅಂದ್ರೆ, ಯಾವುದೇ ರೀತಿಯಾದಂತಹ ದುಬಾರಿ ಅಥವಾ ಆಡಂಬರದ ಜೀವನ ಇಲ್ಲ, ಯಾವುದೇ ರೀತಿಯಾದಂತಹ ಸ್ಟೆಥೋಸ್ಕೋಪ್ ಇಲ್ಲ, ಒಂದು ವೈಟ್ ಏಪ್ರಾನ್ ಇಲ್ಲ, ಏನೂ ಇಲ್ಲ. ಯಾವುದೇ ರೀತಿಯಾದಂತಹ ನಮ್ಮ ಕಾಯಿಲೆಗೆ ಒಂದು ಇಂಜೆಕ್ಷನ್ಸ್ ಇಲ್ಲ, ಶಸ್ತ್ರಚಿಕಿತ್ಸೆ ಇಲ್ಲ, ಒಂದು ಇಂಗ್ಲಿಷ್ ಮೆಡಿಸಿನ್ಸ್ ಇಲ್ಲ. ತಮ್ಮ ವಂಶ ಪಾರಂಪರೆಯಾಗಿ ಬಂದಂತಹ ತಾತ ಹಾಗೂ ಅಪ್ಪ ಹಾಕೊಟ್ಟಂತಹ ಬುನಾದಿಯಿಂದ ತಾವು ಕೂಡ ಆ ಒಂದು ಕಲೆಯನ್ನ ಕರಗತ ಮಾಡಿಕೊಂಡು ನಾಟಿ ವೈದ್ಯರಾಗಿ ಒಂದು ಚಿಕಿತ್ಸೆಯನ್ನ ಕೊಡ್ತಾರೆ. ಯಾವುದೇ ರೀತಿಯಾದಂತಹ ಕಾಯಿಲೆಗಳಾಗಿರ್ಬೋದು, ಚರ್ಮ ಕಾಯಿಲೆ ಆಗಿರ್ಬೋದು, ಅಥವಾ ಫೈಲ್ಸ್ ಆಗಿರ್ಬೋದು, ಫಿಟ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಹಲವು ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ಕೊಟ್ಟು ಮನೆ ಮಾತಾಗಿದ್ದಾರೆ. ಇವರ ಹತ್ರ ಚಿಕಿತ್ಸೆಯನ್ನ ಪಡೆದುಕೊಂಡವರು ಇದುವರೆಗೂ ಕೂಡ ಯಾರು ಕೂಡ ಆಸ್ಪತ್ರೆಯ ಮೆಟ್ಟಿಲೇರಿಲ್ಲ. ಆಸ್ಪತ್ರೆಯಿಂದ ಬಿಟ್ಟು ಬಂದು ಇವರ ಹತ್ರ ಇನ್ನೂ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಹೊರತು ಇವರ ಹತ್ರನ ಚಿಕಿತ್ಸೆಯನ್ನ ಪಡೆದುಕೊಂಡು ಯಾರು ಕೂಡ ಆಸ್ಪತ್ರೆಯ ಮೊರೆ ಹೋಗಿಲ್ಲ. ಎಲ್ಲರೂ ಕೂಡ ಇವತ್ತಿಗೂ ಕೂಡ ಅವರನ್ನು ನೆನೆಸ್ಕೊಂಡು ಆಶೀರ್ವದಿಸಿದ್ದಾರೆ. ಯಾರಪ್ಪ ಅವರು ಅಂತ ಅನ್ನಿಸ್ಬೋದು ನಿಮಗೆ. ಕೊರಟಗೆರೆ ತಾಲೂಕಿನ ರಾಜಯ್ಯನಪಾಳ್ಯ ಅಂತ ಅಂದ್ರೆ ರಾಜಯ್ಯನಪಾಳ್ಯದ ನಿವಾಸಿ ಆಗಿರುವಂತಹ ಸಣ್ಣ ಚಿಕ್ಕಣ್ಣ ಪೂಜಾರಿ ಅವರು. ಇವರು ಪೂಜಾರಿಕೆಯ ಜೊತೆಗೆ ಈ ಒಂದು ನಾಟಿ ವೈದ್ಯರಾಗಿ ಕೆಲಸವನ್ನ ಕೂಡ ಮಾಡ್ತಾರೆ. ಹಲವಾರು ಜನ ಅಂದ್ರೆ ರಾಜ್ಯದಾದ್ಯಂತ ಜೊತೆಗೆ ಬೇರೆ ರಾಜ್ಯದಿಂದಲೂ ಕೂಡ ಇವರ ಹತ್ರ ಬಂದು ಚಿಕಿತ್ಸೆಯನ್ನ ಪಡೆದುಕೊಂಡಿರುವಂತಹ ಸಾಕಷ್ಟು ಉದಾಹರಣೆಗಳಿದೆ. ಮೊದಲಿಗೆ ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸರ್, ಎಷ್ಟು ವರ್ಷದಿಂದ ಈ ಒಂದು ಇದನ್ನ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ನಿಮಗೆ ಕಲ್ಸ್ಕೊಟ್ಟವ್ರು ಯಾರು? ಇದು ನಮ್ಮ ತಾತ ಮಾಡ್ತಿತ್ತು, ನಮ್ಮ ತಂದೆಯವ್ರು ಮಾಡ್ತಿದ್ರು. ನಾನು ಚಿಕ್ಕುಣಾಲಿಂಟಲ್ಲೂ ನಮ್ಮ ತಾತಂದೇ ಇದು ಟ್ರೈನಿಂಗು. ನಾವೆಲ್ಲೂ ಹೋಗಿ ಕಲ್ತಿರ್ತಕ್ಕಂಥ ವೈದ್ಯ ಅಲ್ಲ, ನಮ್ಮ ಮನೆತನದ ವೈದ್ಯನೇ. ಅಂತಂದ್ರೆ ಅವರು ಕೂಡ ಅವರಿಗೂ ಬೇರೆಯವ್ರು ಕಲ್ಸ್ಕೊಟ್ಟಿರ ಅಂದ್ರೆ ವಂಶ ಪಾರಂಪರಿಕವಾಗಿ ನಮಗೆ ಬಂದಿರೋದು ಮೇಡಮ್ ಅವರೇ. ನೀವೆಷ್ಟು ವರ್ಷದಿಂದ ಕಲ್ತ್ಕೊಂಡ್ ಬಂದಿರೋದು? ಮೇಡಮ್ ಅವರೇ, ನಾನು 4ನೇ ಕ್ಲಾಸ್ ಹುಡುಗಲಿಂಟಲ್ಲೂ ಗಿಡಮೂಲಿಕೆಲ್ಲ ಗೊತ್ತಿತ್ತು. ಅವಾಲಿಂಟಲ್ಲೂ ಜೊತೆ ಹೋಗ್ತಿದ್ದೆ. ಸುಮಾರು 30 ವರ್ಷದಿಂದ ಎಲ್ಲಾ ಗಿಡಮೂಲಿಕೆಯನ್ನು ತಂದು, ತಾತಂಗೆ ವಯಸ್ಸಾಯ್ತಲ್ವಾ, ಅದರಿಂದ ತಾತನ ಜೊತೆಗೆ ನಾನೇ ಮಾಡ್ಕೊಡ್ತಿದ್ದೆ. ತಾತ ಹೋದ್ಮೇಲೆ ನಾನು ಇದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಕಂಡು. ಅಂದ್ರೆ ನೀವು ಬೇರೆ ಕಡೆ ಹೋಗಿ ಎಲ್ಲೂ ಕಲ್ತಿಲ್ಲ, ನಿಮ್ ತಾತ ಕಲ್ಸ್ಕೊಟ್ಟಿರೋದು? ನಮ್ಮ ಅಂತನೂ ಇದ್ದೆ ಅಷ್ಟೇನೆ. ನಾವೆಲ್ಲೂ ಹೋಗಿ ಬೇರೆ ಕಡೆ ಕಲ್ತ್ಕೊಂಡ್ ಬಂದಿಲ್ಲ. ಯಾವೆಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡ್ತೀರಾ? ಮಕ್ಳಿಲ್ಲ ಅಂದ್ರೆ ಕೊಡ್ತೀವಿ. 8-10 ವರ್ಷ ಮಕ್ಳಿಲ್ಲ ಅಂದ್ರೆ ಜಾಸ್ತಿ ಜನ ಸೂರ್ಯಾಸಸ್ ಕಾಯಿಲೆ ಕೊಡ್ತೀವಿ. ಹಾವು ಕಡಿತ, ಕೊಳ್ತಿರೋ ಗಾಯ, ಪೈಲ್ಸ್, ಇಸ್ಕು, ಕೈ ಕಾಲು ಊತ ಬಂದ್ರೆ ಇವೆಲ್ಲ ವಾಸಿ ಮಾಡ್ತೀವಿ. ಲೇಡೀಸ್ಗೆ ಬಿಡಿಂಗ್ ಪ್ರಾಬ್ಲಮ್ ಇದ್ರು ಕೊಡ್ತೀವಿ, ವೈಟ್ ಹೋಗಿದ್ರು ಕೊಡ್ತೀವಿ. ಅಂತಂದ್ರೆ ಯಾವೆಲ್ಲ ಗಿಡ ಅಂದ್ರೆ ಯಾವ ಕಡೆಯಿಂದೆಲ್ಲ ಬರ್ತಾರೆ ನಿಮಗೆ ಪೇಷಂಟ್ಸ್? ತಮಿಳ್ನಾಡಿನಿಂದ ಬಂದವ್ರೆ, ಆಂಧ್ರದಿಂದ ಬಂದವ್ರೆ, ನಮ್ಮ ಕರ್ನಾಟಕದವ್ರು ಬಂದವ್ರು ಮಾಡವ್ರೆ. 1-2 ಪೇಷಂಟು ಇದು ಒರಿಸ್ಸಾದಿಂದಲೂ 1-2 ಪೇಷಂಟ್ ಬಂದಿದ್ರು. ಅಂದ್ರೆ ಎಲ್ಲರಿಗೂ ಅಂದ್ರೆ ಯಾವ ರೀತಿ ಇರುತ್ತೆ ಇವಾಗ ಚಿಕಿತ್ಸೆ ಅಂತ ಅಂದ್ರೆ ಬಂದವ್ರಿಗೂ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಬಂದವ್ರಿಗೂ ಕೂಡ ನೀವು ಚಿಕಿತ್ಸೆನ ಕೊಡ್ತೀರಾ? ಆಸ್ಪತ್ರೆಗೆ ಹೋಗಿ ಬಂದಿರತಕ್ಕಂಥವ್ರಿಗೂ ನಾವು ಜಾಸ್ತಿ ಆಸ್ಪತ್ರೆಗೆ ಹೋಗಿ ಬಂದಿರತಕ್ಕಂಥ ಜನಕ್ಕೆ ಔಷಧಿ ಕೊಟ್ಟು ನಾವು ಗುಣಪಡಿಸ್ತೀರಾ? ಅಂದ್ರೆ ಯಾವೆಲ್ಲ ಗಿಡಮೂಲಿಕೆಗಳನ್ನ ಬಳಸ್ತೀರಾ ನೀವು? ಮೇಡಮ್, ನಾವೆಲ್ಲ ವನಸ್ಪತಿ ಬಳಸಿ ಔಷಧಿ ಮಾಡ್ಕೊಡ್ತೀವ್ರಿ. ಈ ಚರ್ಮ ರೋಗಕ್ಕೆ ಆಯಿಲ್ ಮಾಡ್ಬೇಕಾದ್ರೆ ಸೂರ್ಯಾಸಸ್ ಅನ್ನೋ ಕಾಯಿಲೆಗೆ ಆಯಿಲ್ ಮಾಡ್ತೀವಿ ಮೇಡಮ್ ಅವರೇ. ಎಲ್ಲ ಅಂಗಡಿ ಒಳಗೆ ತಗೊಂಡು ಮಾಡ್ತೀವಿ. ಅದು ಗಿಡಮೂಲಿಕೆ ಎಲ್ಲ ನಾವೇ ಒಂದು 10 ಕಿಲೋಮೀಟರ್ 8 ಕಿಲೋಮೀಟರ್ ಅಂತ ಎಲ್ಲ ಕಿತ್ಕೊ ಬರ್ತೀವಿ. ಅದ್ರಾಗ ಒಂದು ನೆಲಬೇವು ಅಂತೇಳಿ ಕರೀತಾರೆ, ಇನ್ನೊಂದು ಹೆಸರು ಚಿರಾಯ್ತ ಅಂತೇಳಿ. ಅದು ನಮ್ಮ ಕಡೆ ಸಿಕ್ಕಲ್ಲ. ಸಿದ್ರಬೆಟ್ಟ ಸಿಗ್ತತೆ, ಸಾಗ್ಯರ ಫಾರಮ್ನ ಸಿಗ್ತತೆ, ಅಜ್ಜಿ ಹಳ್ಳಿ ಹತ್ರ ಸಿಗ್ತತೆ. ಅದೊಂದಕ್ಕೆ ಮಾತ್ರ ದೂರ ಹೋಗ್ಬೇಕು, 20 ಕಿಲೋಮೀಟರ್. ಅಂದ್ರೆ ನೀವೇ ಹೋಗಿ ಎಲ್ಲ ಗಿಡಮೂಲಿಕೆ ತರೋದು? ನಾವೇ ಹೋಗ್ತಾ ಹೋಗ್ತೀವಿ. ಅಂತಂದ್ರೆ ಇವಾಗ ಕೆಲವೊಂದು ಡೌಟ್ಸ್ ಇರುತ್ತೆ, ಏನಪ್ಪಾ ಅಂದ್ರೆ ಹಸಿದ್ ಮಾತ್ರ ಬಳಸ್ಬೇಕಾ ಅಥವಾ ಒಣಗಿರೋದು ಬಳಸ್ತೀರಾ ನೀವು ಗಿಡಮೂಲಿಕೆಗಳು ಅಂತ? ನಾವು ಮೊದ್ಲಿಂದಲೂ ಹಸಿದೇ ಬಳಸ್ತೀವಿ ಮೇಡಮ್ ಅವರೇ. ಪೇಷಂಟ್ ಬಂದಲ್ಲೇ ಹೋಗಿ ತಗೊಬಂದು ಮಾಡ್ಕೊಡ್ತೀವಿ. ಪ್ರತಿ ಭಾನುವಾರ ಗುರುವಾರ ತಂದು ಮಾಡ್ಕೊಡ್ತೀವಿ. ಹಸಿ ಮೂಲಿಕೆ ತಂದು ಒಂದ್ಸರಿ ಕುಟ್ಟಿ ಒಣಗಿಸಿ ಪುಡಿ ಮಾಡಿದ್ರೆ 15ರಿಂದ 20 ದಿವಸ ಹುರಿದು ಪುಡಿ ಮಾಡ್ಕೊಂಡ್ರೆ ಅದನ್ನ ಯೂಸ್ ಮಾಡ್ಬೋದು. ನಾವೆಲ್ಲ ಒಂದೇ ದಿನ ತಂದು ಕತ್ತರಿಸಿ ಕುಟ್ಟಿ ಪುಡಿ ಮಾಡಿದ್ರೆ ಅದೇನು ಕೆಲ್ಸಕ್ಕೆ ಬರಲ್ಲ, ಕಾಯಿಲೆ ಮೇಲೆ ಆಗಲ್ಲ, ಶೇಖರಣೆ ಮಾಡೋದಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಅಂದ್ರೆ ಜಾಸ್ತಿ ಯಾರು ಬರ್ತಾರೆ ನಿಮ್ಮ ಹತ್ರ ಒಂದು ಚಿಕಿತ್ಸೆ? ಸೋರಿಯಾಸಿಸ್ ಕಾಯಿಲೆ ಜಾಸ್ತಿ ಬರ್ತಾರೆ. ಸೋರಿಯಾಸಿಸ್ ಅಂದ್ರೆ ಏನ್, ಯಾವ ತರ ಗೊತ್ತಾಗುತ್ತೆ ನಮ್ಗೆ ಆ ಒಂದು ಕಾಯಿಲೆ ಇದೆ? ಮೇಡಮ್ ಸಣ್ಣ ಸಣ್ಣಗೆಲ್ಲ ಗುಳ್ಳೆ ಇಕ್ಕಿ ಬೆಳ್ಳಗ ಇರ್ತವೆ, ಚರ್ಮ ಎದ್ದಾಳ್ತಾ ಇರ್ತತೆ. ಆ ಸ್ಯಾನೆ ದಿನ ಆದ್ರೆ ತಲೆಗೆಲ್ಲ ಆಗಿರ್ತತೆ, ಮೈ ಕೈ ಎಲ್ಲ ಇರ್ತತೆ, ಚರ್ಮ ಉದುರ್ತಾ ಇರ್ತತೆ, ಕೆರೆತ ಜಾಸ್ತಿ ಇರ್ತದೆ ಅವ್ರಿಗೆ. ಅಂದ್ರೆ ವಯಸ್ಸು ಯಾವ ಒಂದು ವಯಸ್ಸಿಗೆ ಬರುತ್ತೆ ಒಂದು ಸೋರಿಯಾಸಿಸ್? ನನ್ನ ಪ್ರಕಾರ ಮೇಡಮ್ 4 ವರ್ಷದ ಹುಡುಗರಲ್ಲಿಂಟ ಹಿಡ್ಕೊಂಡು 80-88 ವರ್ಷ ಆಗಿರೋ ತನಕ ನೋಡಿದೀನಿ. ಡ್ರೈ ಸ್ಕಿನ್ ಅಷ್ಟೇನೆ. ಮೊನ್ನೆ ಒಂದು ಮಗ ಬಂದಿತ್ತು ಹೊಸಕೆರೆ ಹತ್ರ ಚಿನ್ನೇನಹಳ್ಳಿ ಅಂತೇಳಿ. ಡ್ರೈ ಸ್ಕಿನ್ ಸೋರಿಯಾಸಿಸ್ 2 ಆಗಿತ್ತು. ಅಂಗೈ, ಅಂಗಾಲು, ಮೈ, ತಲೆ ಎಲ್ಲ ಆಗಿತ್ತು. ಅದಕ್ಕಿನ್ನು 7 ವರ್ಷ.
ಯಾವ ಕಾರಣಕ್ಕಾಗುತ್ತೆ ಈ ಒಂದು ಸೋರಿಯಾಸಿಸ್? ಅಂದ್ರೆ ನಮ್ಮಲ್ಲಿ ಯಾವ ಒಂದು ನ್ಯೂನ್ಯತೆ ಇದ್ರೆ ಜಾಸ್ತಿ ಆಗುತ್ತೆ ಈ ಒಂದು ಸೋರಿಯಾಸಿಸ್? ಮೇಡಮ್ ಈ ಸೂರ್ಯಾಸಸ್ ಕಾಯಿಲೆ ಅಂತಕ್ಕಂಥದ್ದು ಈ ಸ್ಪೈಡರ್ ಮ್ಯಾನ್ ಅಂತ ಬರ್ತೈತೆ. ಆ ಸ್ಪೈಡರ್ ಮ್ಯಾನ್ ಕಚ್ಚಿದ್ರೆ ಹಂಗಾಗ್ತತೆ. ಡ್ರೈ ಸ್ಕಿನ್ ಬರೋದು ಮಂಡಲದಾವಿಗೆ ಸಂಬಂಧಪಟ್ಟಿದ್ದು. ಬಡ್ದಾಕಿ ಎಷ್ಟೇ ವರ್ಷ ಆಗಿರ್ಲಿ, ಈ ಮೂಳೆ ಪಾಳೆ ಅಂಗೈಗಾಲಿ ತಗಲಿದ್ರೆ ಡ್ರೈ ಸ್ಕಿನ್ ಆಗ್ತೈತ್ರಿ. ಅಂದ್ರೆ ವಯಸ್ಸೇನಿಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಆಗುತ್ತೆ. ನೀವ್ ಏನ್ ಚಿಕಿತ್ಸೆ ಕೊಡ್ತೀರಾ? ಯಾವ ಒಂದು ಗಿಡಮೂಲಿಕೆ ಬಳಸಿ ಯಾವ ತರ ಕೊಡ್ತೀರಾ ಟ್ರೀಟ್ಮೆಂಟ್? ನಾವು ಈಶ್ವರಿ, ತೆನ್ನಂಗಮಲ್ಲಿ, ಕರೆಬಳ್ಳಿ, ತುಂಬೆ ಗಿಡ, ಆಡ್ಮುಟ್ಟದ್ದು, ಈ ತರ ಕೆಲವಾರು ಮೂಲಿಕೆಗಳನ್ನು ಸೇರಿಸಿ ಔಷಧಿ ಮಾಡ್ಕೊಡ್ತೀವಿ ತಿನ್ನಕ್ಕೆ. 60-75 ದಿವಸ ತಿಂದ್ರೆ ಕಾಯಿಲೆ ಸಂಪೂರ್ಣವಾಗಿ ಮೇಲಾಗ್ತತೆ. ಈ ನವೆಂಬರ್, ಡಿಸೆಂಬರ್, ಜನವರಿ ತಿಂಗಳಾಗೆ ತಿಂದ್ರೆ ಅದು ಮತ್ತೆ ಮುಂದುವರ್ಷ ಬರ್ತೈತೆ ಕಾಯಿಲೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಕಾಯಿಲೆ ಮೇಲಾಗಿದ್ರು 1 ವರ್ಷ ಬಿಟ್ಟು ಫೆಬ್ರವರಿ ತಿಂಗಳಿಗೆ ಒಂದು 15 ದಿವಸ ಔಷಧಿ ತಿಂದ್ಬಿಟ್ರೆ ಲೈಫ್ನಾಗ ಯಾವತ್ತೂ ಬರಲ್ಲ. ಔಷಧಿ ಏನು ದಿನಾ ತಗೊಳ್ಳೋದಿರುತ್ತಾ ಅಥವಾ ವಾರಕ್ಕೊಂದ್ಸಲಿ, ತಿಂಗಳಿಗೊಂದ್ಸಲಿ, ಈ ತರ ಯಾವ ತರ ಇರುತ್ತೆ ಔಷಧಿ? ನಮ್ಮ ಹತ್ರ ಅವ್ರು ಬಂದ್ರೆ 15-20 ದಿವಸಕ್ಕೊಂದ್ಸರಿ ಔಷಧಿ ಕೊಟ್ಟು ಕಳಿಸ್ತೀವಿ. ಮನೆಗೆ ತಿನ್ಬೇಕು. ತಿರ್ಗಾ ಅದ್ ಇನ್ನೊಂದ್ ದಿವಸ, 2 ದಿವಸ, 3 ದಿವಸ ಐತೆ ನಂಗೆ ಬಂದು ತಿರ್ಗಿ ತಗೊಂಡೋಗ್ಬೇಕು ಅಂತ. ಅಂದ್ರೆ ಇವಾಗ ಸಣ್ಣ ಮಕ್ಳಿಗೂ ಕೂಡ ಅದೇ ಔಷಧಿ, ದೊಡ್ಡವ್ರಿಗೂ ಕೂಡ ಅದೇ ಔಷಧಿ ಇರುತ್ತೆ? ಅದೇ ಔಷಧಿ ಇರುತ್ತೆ. ಸೋರಿಯಾಸಿಸ್ಗೂ, ಡ್ರೈ ಸ್ಕಿನ್ಗೂ, ಹಾವು ಕಡ್ತಕ್ಕೂ ಒಂದೇ ಔಷಧಿ. ಎಷ್ಟು ದಿನದೊಳಗಡೆ ವಾಸಿ ಆಗುತ್ತೆ? ಕರೆಕ್ಟ್ 75 ದಿವಸ ಬೇಕು. 75 ದಿವಸ ಬೇಕು. ಎಷ್ಟು ಪೇಷಂಟ್ಸ್ ಬಂದಿದ್ದಾರೆ ನಿಮ್ಮ ಹತ್ರ ಸೋರಿಯಾಸಿಸ್ ಕಾಯಿಲೆನ ಹೇಳ್ಕೊಂಡು? ಮೇಡಮ್ ಅದು ಲೆಕ್ಕ ಹಾಕಿ ಹೇಳಕ್ ಸಾಧ್ಯ ಇಲ್ಲ. ಇದು ನಾವು ಪೂರ್ವದಿಂದ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಈ ಸುದ್ದಿ ವಾಹಿನಿಯೊಳಗೆ ಬಂದ್ಮೇಲೆ ಅಂತೂ ವಿಪರೀತ ಜಾಸ್ತಿ ಜನ ಆದ್ರು. ಈ ತುಮಕೂರು ಯೂನಿವರ್ಸಿಟಿ ಒಂದ್ಸರಿ ಡಾಕ್ಯುಮೆಂಟ್ರಿ ಮಾಡಿದ್ರು, ಆಮೇಲೆ ISTV ಮಾಡಿದ್ರು. ಅವೆಲ್ಲ ನೋಡಿ ತುಂಬಾ ಜಾಸ್ತಿ ಜನ ಬರ್ತಾ ಇರ್ತಾರೆ. ಅಂತಂದ್ರೆ ಇವಾಗ ಪೇಷಂಟ್ಸ್ಗೆ ಮತ್ತೆ ಬರುವಂತ ಚಾನ್ಸಸ್ ಇರುತ್ತೆ ವಾಸಿ ಆದ್ಮೇಲೆ ಕೂಡ? ಅದೇ ಈಗ ಹೇಳಿದ್ರೆ ನಮ್ಮ ಜನವರಿ, ನವೆಂಬರ್, ಡಿಸೆಂಬರ್ ತಿಂಗಳಿಗೆ ಕಾಯಿಲೆ ವಾಸಿ ಮಾಡ್ಕೊಂಡ್ರೆ ತುಂಬಾ ವರ್ಷದ್ದಾದ್ರೆ ಅದ್ ಮತ್ತೆ ಇನ್ನೊಂದ್ಸರಿ ಬರ್ತದೆ. ಅದಕ್ಕೆ ಫೆಬ್ರವರಿ ತಿಂಗಳಿಗೆ ಕಾಯಿಲೆ ಮೇಲಾದ ನಂತರ 20 ದಿವಸ ಔಷಧಿ ತಿಂದ್ರೆ ಖಚಿತವಾಗಿ ಯಾವತ್ತೂ ಬರಲ್ಲ. ಈ ಒಂದು ಅಂದ್ರೆ ಪಥ್ಯ ಇರ್ಬೇಕಾ ಇದಕ್ಕೇನಾದ್ರೂ? ಪಥ್ಯ ಮಾಡಿದ್ರೆ 100% ಕಾಯಿಲೆ ಮೇಲಾಗೋದು. ಔಷಧಿ ಒಳಗೆ 40% ಮೇಲಾಗ್ತದೆ, ನಂಬಿಕೆ 20%, ಈ ಪಥ್ಯ 40%. ಸೋರಿಯಾಸಿಸ್ಗೆ ಯಾವ ತರ ಪಥ್ಯ ಇರಬೇಕು? ಅವನ್ ಚಿಕಿತ್ಸೆ ಪಡೆದುಕೊಂಡು ಆ ಸೋರಿಯಾಸಿಸ್ಗೆ ನಾವು ಚಿಕಿತ್ಸೆ ಕೊಟ್ಟು ಔಷಧಿ ಕೊಟ್ಟಾಗ ತೊಗರಿಬೇಳೆ ಸಾರು, ಹುಳ್ಳಿಕಾಳು ಸಾರು, ಮೂಲಂಗಿ ಸಾರು, ನುಗ್ಗೆ ಸೊಪ್ಪಿನ ಸಾರು, ಸಬ್ಬಾಕ್ಷಿ ಸೊಪ್ಪಿನ ಸಾರು, ಹಾಗಲಕಾಯಿ ಸಾರು, ಖಾರ ಮಸಾಲು, ಉಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ತಿನ್ಬೋದು. ಬೆಲ್ಲದ ಕಾಫಿ ಕುಡಿಬೇಕು, ಹಾಲು ಕುಡಿಬೋದು, ಅನ್ನ, ಮುದ್ದೆ, ಅಕ್ಕಿ ರೊಟ್ಟಿ, ರಾಯಿ ರೊಟ್ಟಿ, ಚಪಾತಿ ತಿನ್ಬೋದು, ಹಲಸಿನ ತೊಳೆ, ಮಾವಿನ ಹಣ್ಣು, ಪರಂಗಿ ಹಣ್ಣು ತಿನ್ಬೋದು. ಇಷ್ಟು ಮಾತ್ರ ಯೂಸ್ ಮಾಡಬೇಕು. ಇಷ್ಟು ಬಿಟ್ಟು ಬೇರೆ ಯಾವುದು ಯೂಸ್ ಮಾಡಬಾರ್ದು. ಕಡಲೆಕಾಯಿ, ತೆಂಗಿನಕಾಯಿ, ಕುಂಬಳಕಾಯಿ, ಸೋರೆಕಾಯಿ, ಬೆಂಡೆಕಾಯಿ, ಆಲೂಗೆಡ್ಡೆ ಇವೆಲ್ಲ ತಿನ್ನಬಾರ್ದು. ಕಡಲೆಕಾಯಿ, ತೆಂಗಿನಕಾಯಿ, ಕುಂಬಳಕಾಯಿ, ಸೋರೆಕಾಯಿ, ಹೀರೆಕಾಯಿ, ಆಲೂಗೆಡ್ಡೆ, ಬದನೆಕಾಯಿ, ಹುಳ್ಳಿಕಾಯಿ, ಬೀಟ್ರೋಟು, ಕ್ಯಾರೆಟು, ಹಲಸಿನಕಾಳು, ಅವರೆಕಾಳು, ಉದ್ದಿನಕಾಳು ಇವೆಲ್ಲ ಬಳಸಬಾರ್ದು. ಸಕ್ಕರೆ ಯೂಸ್ ಮಾಡಬಾರ್ದು. ಸೋಪು, ಶಾಂಪು ಯೂಸ್ ಮಾಡಬಾರ್ದು. ಮತ್ತೆ ಇದನ್ನ ನಾಟಿ ವೈದ್ಯ ಔಷಧಿ ತಗೊಂಡು ಮತ್ತೆ ಹಾಸ್ಪಿಟಲ್ಗೆ ಹೋದ್ರೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಥವಾ ಅಲ್ಲಿಂದ ಬಂದು ಇಲ್ಲಿಗೆ ತಗೊಂಡು? ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಕಣ್ರಮ್ಮ. ಈಗ ನಮ್ಮ ಔಷಧಿ ಅಂತ ಇರ್ತಾರೆ, ಜ್ವರ, ಕೆಮ್ಮು, ನೆಗಡೆ ಬಂತು, ಇಂಜೆಕ್ಷನ್ ತಗೋಬಹುದು, ಮಾತ್ರ ತಗೋಬಹುದು. ಕೆಲವು ಸರಿ ನಾವು ಕೊಟ್ಟ ಔಷಧಿ ಪಥ್ಯ ವ್ಯತ್ಯಾಸ ಆದಾಗ ಅದಕ್ಕೆ ಅರ್ಥ ಜಾಸ್ತಿ ಆಗಿ ನೀರು ಬರಂಗಾದ್ರೆ ನಾವೇ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಮುಂದೆ ನಿಂತು ಒಂದ್ 4 ದಿವಸ ಇಂಜೆಕ್ಷನ್ ಹಾಕಿಸ್ತೀವ್ರಿ. 4 ದಿವಸ ಆಗ್ತತೆ. ಒಂದು 10-15 ದಿವಸ ಲೇಟ್ ಆಗ್ತದೆ ಮೇಲಾಗೋದು. ಖಚಿತವಾಗಿ ಮೇಲಾಗ್ತತೆ. ಇವು ಹಾವು ಕಚ್ಚಿದ್ದು, ಹಾವು ಮುಟ್ಟಿದ್ದು ಅಂತ ಎಲ್ಲ ಹೇಳಿದ್ರಿ ನೀವು. ಆ ತರ ಕಾಯಿಲೆಗಳಿಗೆಲ್ಲ ಏನ್ ಚಿಕಿತ್ಸೆ ಕೊಡ್ತೀರಾ ನೀವು? ಮೇಡಮ್ ಇದೇ ಗಿಡಮೂಲಿಕೆ ನಾವು ನೆಲಬೇವು ಒಂದು ಸ್ಟಾಕ್ ಇರ್ತತೆ, ಅದೊಂದೇ ಕೊಟ್ಟು ನಾಗರ ಕಡಿದ್ರೆ ಮೇಲ್ ಮಾಡ್ತೀವಿ. ಇನ್ ಮಿಕ್ಕಿದ ಹಾವುಗಳು ಕಡಿದ್ರೆ ಫಸ್ಟ್ ನೆಲಬೇವು ಕೊಟ್ಟು ಔಷಧಿ ಕೊಟ್ಟು ವಾಂತಿ ಮಾಡಿಸ್ತೀವಿ. ಆಮೇಲೆ ಅಗಲತ್ತಾದ್ರೆ ಹೋಗಿ ಎಲ್ಲ ಹೊಸ್ತಾಗ ಹಸಿ ಔಷಧಿ ಅವೆಲ್ಲ ಕಿತ್ಕೊಂಡು ಕೊಟ್ಟು ವಾಸಿ ಮಾಡ್ತೀವಿ. ಕೈ ಉತ್ಕಂತು, ಕಾಲು ಉತ್ಕಂತು ಅಂದ್ರೆ ಬಂದೆ ಸೊಪ್ಪು ತರಿಸಿ ಕಟ್ಟಿ 3 ದಿವಸಕ್ಕೆ ಮೇಲ್ ಮಾಡ್ತೀವಿ. ಬಳಸಮಂಡಲ, ರಕ್ತಮಂಡಲ, ಉರ್ಮಂಡಲ ಕಡಿದ್ರೆ. ರಕ್ತಮಂಡಲ ಕಡಿದ್ರೆ ಬಾಯಾಗೂ ರಕ್ತ ಬರ್ತತೆ, ರಿಸರ್ಚ್ ಮಾಡಿ ರಕ್ತ ಹೋಗ್ತತೆ, ಲ್ಯಾಟ್ರಿನ್ಗೆ ಹೋದ್ರೆ ರಕ್ತ ಹೋಗ್ತತೆ, ಎಣ್ಣೆ ಹೋದ್ರೆ ರಕ್ತ ಹೋಗ್ತತೆ. ಅದು ಬ್ಲಡ್ ನಿಲ್ಸಕ್ಕೆ 48 ಗಂಟೆ ಬೇಕು ನಮಗೆ. ಔಷಧಿ ಚೆನ್ನಾಗಿ ತಿನ್ಬೇಕು ದಿನಕ್ಕೆ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಇವಾಗ ಕೆಲವೊಬ್ರು ಹಾವು ಕಚ್ಚಿರೋರು ಗೊತ್ತಾಗುತ್ತೆ ಇಂಥ ಹಾವೇ ಕಚ್ಚಿದೆ ಅಂತ ಅಂದ್ಬಿಟ್ಟು, ಕೆಲವೊಬ್ರಿಗೆ ಗೊತ್ತಿರಲ್ಲ ಈ ತರ ಹಾವು ಕಚ್ಚಿದೆ ಅಂತ. ಅಂತವ್ರಿಗೆ ಯಾವ ತರ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಯಾವುದೇ ಹಾವು ಕಚ್ಚಿರ್ಲಿ, ಕಟ್ಟಾವು ಬಿಟ್ಟು ಒಂದು ಬಿಟ್ಟು ಯಾವ ಹಾವು ಕಡಿದ್ರು ನಾವು ಚಿಕಿತ್ಸೆ ಕೊಟ್ಟು ಮೇಲ್ ಮಾಡ್ತೀವಿ. ಕಟ್ಟವ್ಗೆ ಯಾಕೆ ಚಿಕಿತ್ಸೆ ಕೊಡೋದಕ್ಕಾಗಲ್ಲ? ಚಿಕಿತ್ಸೆ ಇಲ್ಲ ಅಂತ ಅಥವಾ ಏನು ಅಂತ?
ಅದು ಈ ನಾಗರಾವ್ಗಿಂತ 14 ಪಟ್ಟು ಜಾಸ್ತಿ ಇರ್ತೈತೆ ವಿಷಯ. ನಾವು ಔಷಧಿ ಕೊಟ್ಟು ವಾಂತಿ ಮಾಡ್ಸಿರ್ ನೋಡಿದೀವಿ ಒಂದು ಪೇಷಂಟ್ಗೆ. ವಾಂತಿ ಮಾಡ್ಸಿದ್ರೆ ವಾಂತಿ ಆಗ್ತೈತೆ, ಕಫ ಈಚೆ ಬರಲ್ಲ, ಕಫ ಬ್ಲಾಕೇಜ್ ಆಗಿ ತೀರೋಗ್ಬಿಡ್ತಾರೆ. ಆ ಕಚ್ಚಿದಾಗ ಏನಾಗ್ತೈತೆ ಅಂದ್ರೆ ಬಾಡಿ ಒಳಗೆ ಶೀತ ಜಾಸ್ತಿ ಆಗ್ತೈತೆ. ಶೀತ ಜಾಸ್ತಿ ಆದ್ರೆ ಕಫ ಕಟ್ಕೊಂತೈತೆ. ಕಫ ಕಟ್ಕೊಂಡು ಬಾಯಾಗ ಜಲ್ ಬರ್ತೈತೆ ನಾಗರಾವ್ ಕಚ್ಚಿದ್ರೆ. ಆವಾಗ ನಾವು ತುಂಬೆ ಸೊಪ್ಪು ತಂದು ಕಲ್ಕ ಅಂತ ಹೇಳಿ ಹಾಕ್ತಿವಿ ಮೂಗಿ ಕಲ್ಕ ಕೂದಿರೆ ದಡಾರ್ ನೀರು ಕೂಕಂತಾರೆ. ಅದಕ್ಕೆ ಅದೇ ವಾಂತಿ ಆಗ್ತೈತೆ. ಈಗ ಕಟ್ಟಾವ್ ಕಡಿದ್ರೆ ಹಂಗಾಗಲ್ಲ. ವಾಂತಿ ಆದ್ರೂ ಕಫ ಬರಲ್ಲ, ಒಂದೇ ಸರಿ ಬ್ಲಾಕ್ ಆಗ್ತೈತೆ ಅದು. ಇವಾಗ ಆಸ್ಪತ್ರೆಗಳಿಗೆಲ್ಲ ಹೋದ್ರೆ ಸಡನ್ ಆಗಿ ಯಾರು ಟ್ರೀಟ್ಮೆಂಟ್ ಕೊಡಲ್ಲ. BP ಚೆಕ್ ಮಾಡ್ತಾರೆ, ಶುಗರ್ ಚೆಕ್ ಮಾಡ್ತಾರೆ, ಈ ತರ ಎಲ್ಲ ಚೆಕ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಶುಗರ್ ಚೆಕ್ ಮಾಡಿ ನಾನು ನೋಡಿದೀನಿ, ಬ್ಲಡ್ ಟೆಸ್ಟ್ ಮಾಡ್ತಾರೆ ಮೇಡಮ್ ಅವರೇ. ಈಗ ಹೋಬಳಿ ಆಸ್ಪತ್ರೆಗೆ ಹೋದ್ರೆ ತಾಲೂಕ್ ಆಸ್ಪತ್ರೆಗೆ ಹೋಗ್ರಿ ಅಂತಾರೆ. ತಾಲೂಕ್ ಆಸ್ಪತ್ರೆಗೆ ಹೋದ್ರೆ ಡಿಸ್ಟಿಕ್ ಆಸ್ಪತ್ರೆಗೆ ಹೋದ್ರೆ ನಮ್ಮಲ್ಲಿ ಬೆಲ್ಲ ಅಂತೇಳಿ ಇಂಜೆಕ್ಷನ್ ಹಾಕೊಂಡು ಬಾಟ್ಲ್ ಹಾಕಿ ಕಳಿಸ್ತಾರೆ. ಈ ನಾಗರಾವ್ ಕಡಿದ್ರೆ 100% ಇದೇ ಯಾವ ಅಂತ ಗೊತ್ತಿದ್ರೆ ಡಾಕ್ಟರ್ ಉಳಿಸ್ತಾರೆ. ಬೇರೆ ಅವಿಂದು ಇಂಗ್ಲಿಷ್ ಮೆಡಿಸಿನ್ಗೆ ಕಷ್ಟ ಆಯ್ತು ಮೇಡಮ್. ಅಲ್ಲಲ್ಲ, ಬೇರೆ ಯಾವುದೇ ಒಂದು ಕಾಯಿಲೆಗೆ ಹೋದ್ರು ಕೂಡ ಫಸ್ಟ್ ನಿಮ್ಗೆ ಏನಾಗಿದೆ ಅಂತ ಚೆಕ್ ಮಾಡಿ BP ಶುಗರ್ ಎಲ್ಲ ಚೆಕ್ ಮಾಡಿ ನಿಮ್ಮ ಹತ್ರ ಬಂದಾಗ BP ಇಷ್ಟಿದೆ, ಶುಗರ್ ಯಾವ ತರ ಕಂಡಿಡ್ತೀರಾ? ನಾಡಿ ಮೇಡಮ್ ನಾವು ಕೈ ಮುಟ್ಟಲ್ಲ, ಕಾಲು ಮುಟ್ಟಲ್ಲ, ಮನುಷ್ಯನ್ ನೋಡಿದ ತಕ್ಷಣ ಇಷ್ಟೇ ವರ್ಷ ಆಯ್ತು ಈ ಕಾಯಿಲೆ ಆಗಿ, ಇಷ್ಟು ತಿಂಗಳಾಯ್ತು ಅಂತ ಹೇಳ್ತೀವಿ. ಸಿಂಪ್ಟಮ್ಸ್ ಹೇಳ್ತೀವಿ. ಇದು ಯಾವಾಗ ನವೆ ಆಗ್ತತೆ, ಯಾವಾಗ ಕಮ್ಮಿ ಆಗ್ತತೆ, ಏನ್ ತಿಂದ್ರೆ ಜಾಸ್ತಿ ಆಗ್ತತೆ, ಏನ್ ತಿಂದ್ರೆ ಕಮ್ಮಿ ಆಗ್ತತೆ ಅಂತ ಹೇಳಿ ಪೇಷಂಟ್ ಬಂದ ನಾವೇ ಹೇಳ್ತೀವಿ. ಸೋರೆಕಾಯಿ, ಕುಂಬಳಕಾಯಿ, ಅವರೆಕಾಳು, ಮೀನು, ಹಂದಿ ಮಾಂಸ ತಿಂದ್ಬಿಟ್ರೆ ಒಂದ್ ಚೂರ್ ಇರ್ತಕ್ಕಂಥ ಕಾಯಿಲೆ ಒಂದೇ ವಾರಕ್ಕೆ ಬಾಡಿ ಎಲ್ಲ ಆಗ್ತದೆ. ಸೈಡ್ ಎಫೆಕ್ಟ್ಸ್ ಅದೆಲ್ಲ ಒಟ್ಟೂರಿಗೆ ಅದಕ್ಕೆ ಜಾಸ್ತಿ ಆಗ್ತದೆ ಕಾಯಿಲೆ. ಈ ತೊಗರಿಬೇಳೆ, ಹುಳ್ಳಿಕಾಳು, ಮೂಲಂಗಿ, ನುಗ್ಗೆ ಸೊಪ್ಪು ತಿಂದ್ರೆ ಕಾಯಿಲೆ ಕಡಿಮೆ ಆಗ್ತೈತೆ. ಸ್ನಾನಕ್ಕೆ ಸೀಕಾಯಿ ಯೂಸ್ ಮಾಡ್ಬೇಕು. ಸೋಪ್ ಹಾಕಿರೋ ಜಾಸ್ತಿ ಆಗ್ತದೆ. ಒಟ್ಟು ಏನೇ ಚಿಕಿತ್ಸೆ ತಗೊಂಡ್ರು ಪಥ್ಯವನ್ನ ಕರೆಕ್ಟಾಗಿ ಫಾಲೋ ಮಾಡ್ಬೇಕು. ಇವಾಗ ಕಾಯಿಲೆ ಅಂತ ಅಂದ್ರೆ ಇವಾಗ ಮಕ್ಳು ಆಗಲ್ಲ ಅಂತವ್ರಿಗೆಲ್ಲ ನೀವು ಮೆಡಿಸಿನ್ ಕೊಡ್ತೀನಿ ಅಂತ ಹೇಳಿದ್ರೆ ಅಂದ್ರೆ ಏಜ್ ಲಿಮಿಟ್ ಏನಾದ್ರು ಇದೆಯಾ ಇದಕ್ಕೆ? ಮೇಡಮ್ ಅವರೇ, ಅವ್ರು 40 ವರ್ಷ ಆಗಿರ್ಲಿ, ಅವ್ರ ಡೇಟ್ ಕರೆಕ್ಟ್ ಆಗ್ತಾ ಇದೆ, ನಾವು ಔಷಧಿ ಕೊಡ್ತೀವಿ. ನಾವು ಹಗಲಲ್ಲಿ ಏನ್ ತಿರ್ಸಲ್ಲ, ಒಂದೇ ಸರಿ ಕೊಟ್ಟು ಕಳಿಸ್ತೀವಿ. ಒಂದೇ ಸರಿ 4 ತಿಂಗಳಿಗೆ ಔಷಧಿ ಕೊಡ್ತೀವಿ. ತಿಂಗಳಿಗೆ 3 ದಿವಸ ತಗೊಳೋದು ಅಷ್ಟೇನೆ. 10 ಜನಕ್ಕೆ ಕೊಟ್ರೆ 8 ಜನಕ್ಕೆ 100% ರಿಸಲ್ಟ್. ಎಷ್ಟು ದಿನದಲ್ಲಿ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ? 4 ತಿಂಗಳೊಳಗೆ. ಕೆಲವ್ರಿಗೆ ಒಂದೇ ತಿಂಗಳಿಗೆ ರಿಸಲ್ಟ್, 2 ತಿಂಗಳು, 3 ತಿಂಗಳು, 4 ತಿಂಗಳೊಳಗೆ ರಿಸಲ್ಟ್. ಸುಮಾರು ಎಷ್ಟು ಪೇಷಂಟ್ಸ್ ಗಳಿಗೆ ನಿಮ್ಗೆ ರಿಸಲ್ಟ್ ಸಿಕ್ಕಿದೆ? 100% ರಿಸಲ್ಟ್? ಮೇಡಮ್, ನಾವು ಇತ್ತೀಚೆಗೆ 4 ವರ್ಷದಿಂದ ಈಚೆಗೆ 350 ಜನಕ್ಕೆ ಮಕ್ಳಾಗ್ಯಾವ್ರಿ. ಹಾಸನದಾಗ ಆಗ್ಯಾವೆ, ಅಮೆರಿಕದಾಗ ಆಗ್ಯಾವ್ರಿ, ಹಾಸನದಾರೇನೆ. ಈ ಸಿರಾದಾಗ ಆಗ್ಯಾವೆ, ಇಲ್ಲಿ ನಮ್ಮ ಮನ್ನಾರ್ನಾಗ ಆಗ್ಯಾವೆ, ನಮ್ಮೂರಾಗ ಆಗ್ಯಾವೆ, ತುಮಕೂರಾಗ ಆಗ್ಯಾವೆ, ಬೆಂಗಳೂರಾಗ ಆಗ್ಯಾವೆ. ಅವ್ರು ಮತ್ತೆ ಬಂದು ನಿಮ್ಮನ್ನ ಮೀಟ್ ಮಾಡಿದ್ದುಂಟ ಈ ತರ? ಮೇಡಮ್, ಈ ಅಕ್ಕಪಕ್ಕ ಹಳ್ಳಿ ಗೊತ್ತಾಗ್ತವೆ. ಈಗ ಅಮೆರಿಕದಾಗ ಆಯ್ತಲ್ಲ, ಅವ್ರು ವಾಟ್ಸಪ್ ಮಾಡಿದ್ರು, ನೀವು ಕೊಟ್ಟ ಔಷಧಿ ಒಳಗೆ ಈ ತರ ಆಯ್ತು ಅಂತ. ಪ್ರೆಗ್ನೆಂಟ್ ಆದ ತಕ್ಷಣ ಹೇಳಿದ್ರು ಹಾಸನದವರು. ಕೆಲವರು ಹೇಳ್ತಾರೆ, ಕೆಲವ್ರು ಹೇಳೋದೇ ಇಲ್ಲ. ಮೊನ್ನೆ IVF ಮಾಡಿಸಿದ್ರಂತೆ ಇಲ್ಲಿ ಬೆಳ್ಳಾವೇರ 2 ಸರಿ 6 ಲಕ್ಷ ಖರ್ಚಾಗತ್ತೆ. ಮಕ್ಕಳಾಗಿರ್ಲಿಲ್ಲ. ಈ ಡಿಗ್ರಿ ಕಾಲೇಜ್ ಹತ್ರ ನಮ್ಮ ಯೂನಿವರ್ಸಿಟಿ ವೆಂಕಟರೆಡ್ಡಿ ಅಂತ ಹೇಳಿ ಲೆಕ್ಚರರ್ ಕರ್ಕೊಂಡು ಹೋಗಿದ್ರು ಜೊತೆಗೆ. ಅವತ್ತು ಅಲ್ಲೊಬ್ಬ ಮೇಡಮ್ ಅವರು ಹಿಂಗೆ ಡಾಕ್ಟರ್ ಅಂದಿದ್ದಕ್ಕೆ ಹಿಂಗೆ ಮಕ್ಳಿಗೆ ಔಷಧಿ ಕೊಡ್ತಾರೆ, ನಮಗೆ ಬೇಕಾಯ್ತು ರಿಲೇಷನ್ ಅಂತ ಹೇಳಿ ಕಳಿಸಿದ್ರು. 7 ತಿಂಗಳಾಯ್ತು ಔಷಧಿ ಕೊಟ್ಟು, 6 ತಿಂಗಳು ಪ್ರೆಗ್ನೆಂಟ್, ಬೆಳ್ಳಾವಿ. ಇವಾಗ ಕೆಲವರು ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳಕ್ ಬಂದಾಗ ಪ್ರಜ್ಞೆ ಇರೋದಿಲ್ಲ, ಏನಾಗಿದೆ ಅಂತ ಗೊತ್ತಾಗೋದಿಲ್ಲ, ನೊರೆ ಬರ್ತಾ ಇರುತ್ತೆ ಬಾಯಲ್ಲಿ, ಅಂತವ್ರಿಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು? ಫಸ್ಟ್ ನಾವು ಟ್ರೀಟ್ಮೆಂಟ್ ಕೊಟ್ಟು ವಾಂತಿ ಮಾಡಿಸಿ ವಾಸಿ ಮಾಡಿ ಕುಂಡಿಸ್ತೀವಿ ಮೇಡಮ್ ಅವರೇ. ನನ್ನ ಅನುಭವದಾಗ 2 ಪೇಷಂಟ್ ಹೇಳ್ತೀನಿ ಕೇಳ್ರಿ. ಔಷಧಿ ಎಲ್ಲ ಕೊಟ್ಟು ವಾಂತಿ ಮಾಡಿಸಿ ಒಂದು ಅರ್ಧ ಗಂಟೆ ಕುಂಡಿಸ್ಕೊಂಡಿದ್ದು ಕಳಿಸ್ತೀವಿ. ಮೆಣಸಿನಕಾಯಿ ಕೊಟ್ರೆ ಖಾರ ಆಗಲ್ಲ, ನಾಗರಾವ್ ಕಚ್ಚಿದ್ರೆ. ಎಲ್ಲಿಂದ ತನಕ ವಿಷಯ ಇರ್ತೈತೆ ಅಲ್ಲಿಂದ ತನಕ ಗಿಲ್ಲಿರ್ ಸ್ಪರ್ಶ ಆಗಲ್ಲ. ಔಷಧಿ ಕೊಟ್ಟು ವಾಂತಿ ಮಾಡಿಸಿದ್ಮೇಲೆ ಅದು ನೋವು ಆಗ್ತೈತೆ, ಮೆಣಸಿನಕಾಯಿ ಕೊಟ್ರೆ ಖಾರ ಆಗ್ತೈತೆ. ನೋಡೋಣ ಚೆಕ್ ಮಾಡೋಣ ಅಂತ ಕುಂಡಿಸಿದ್ರೆ ಪ್ರೆಗ್ನೆಂಟ್ ತಪ್ಪತೈತೆ. ಪ್ರೆಗ್ನೆಂಟ್ ತಪ್ಪಿದಾಗ ಏನಾಗ್ತೈತೆ ಅಂತಂದ್ರೆ, ಇಲ್ಲ ವಾಂತಿ ಜಾಸ್ತಿ ಆದಾಗ BP ಕಮ್ಮಿ ಆಗಿರ್ತೈತೆ. ಒಂದು ಕಲ್ಲು ಬಾಯಿಗೆ ಹಾಕ್ತೀವಿ, ಅವಾಗ ಸರಿ ಹೋಗ್ತಾರೆ. ಇನ್ನ ಕೆಲವು ಸಂದರ್ಭ ಅವ್ರಿಗೆ ತಲೆ ಸುತ್ತಕೊಂಡು ಹಿಂಗೆ ಕತ್ತಿಸಿರ ಸೊಟ್ಗೋದಾಗ ಅವ್ರಿಗೆ ಶುಗರ್ ಕಡಿಮೆ ಆಗಿರ್ತೈತೆ. ಶುಗರ್ ಕಮ್ಮಿ ಆದಾಗ ಏನ್ ಮಾಡ್ತೀವಿ ಅಂದ್ರೆ ಒಂಚೂರು ಬೆಲ್ಲ ಬಾಯಿ ಹಾಕಿ 1 ನಿಮಿಷ 1 ಗಂಟೆ 2 ನಿಮಿಷ ಸರಿ ಹೋಗ್ತಾರೆ. ಇದು ನಮ್ಮ ಅನುಭವ ಆಗಿರುತ್ತೆ. ಎಷ್ಟೋ ಜನ ಇದುವರೆಗೂ ಕೂಡ ಅಂದ್ರೆ ಇವಾಗ ಏನೋ ಹಾಸ್ಪಿಟಲ್ಗೆ ಹೋಗ್ಬೇಕು, ಡಾಕ್ಟರ್ ಮೀಟ್ ಮಾಡ್ಬೇಕಂದ್ರೆ ಭಯ ಪಡ್ತಾರೆ. ಇನ್ನು ನಾಟಿ ವೈದ್ಯ ಪದ್ಧತಿಲೇ ಇದಾರೆ ಅವರು. ಅಂತವ್ರಿಗೆ ಇವಾಗ ಸ್ವಲ್ಪ ಏನೋ ಐಡಿಯಾ ಇರುತ್ತೆ ನಾಟಿ ಚಿಕಿತ್ಸೆ ಬಗ್ಗೆ, ನಾಟಿ ವೈದ್ಯ ಪದ್ಧತಿ ಬಗ್ಗೆ. ಅಂತವ್ರು ಪ್ರಥಮ ಚಿಕಿತ್ಸೆ ಅಂತ ಇವಾಗ ಏನೋ ಒಂದು ಹಾವು ಕಡಿತು ಅಂದಾಗ ಏನ್ ಮಾಡ್ಕೋಬೇಕು ಮನೆಯಲ್ಲಿ? ಬೇವಿನ ಸೊಪ್ಪು ತಿಂದು ವಾಂತಿ ಮಾಡ್ಕೋಬಹುದು.
ಹಾವು ಕಚ್ಚೈತೆ ಅಂತ ಗೊತ್ತಾದ ತಕ್ಷಣ ಹಾವೇ ಅಲ್ಲಿ ಏನೇ ಚುರುಕಂತ ಅಂದ್ರೂ ಫಸ್ಟ್ ಪ್ರಥಮವಾಗಿ ನಾನು ಜನಕ್ಕೆ ಏನು ಹೇಳ್ತೀನಿ ಅಂದರೆ ಬೇವಿನ ಸೊಪ್ಪು ತಿಂದ್ಬಿಟ್ಟು ವಾಂತಿ ಮಾಡಬೇಕು. ಇಲ್ಲ ಬೇವಿನ ಸೊಪ್ಪು ರುಬ್ಬಿ ಎಳ್ನೀರ್ಗೆ ಹಾಕ್ಕೊಂಡು ಸೋಸ್ಕೊಂಡು ಕುಡಿಬೇಕು. ಒಂದು 4 ಎಳ್ನೀರ್ಗೆ ಹಾಕಿ ಕುಡಿದ್ರೆ ಅದ್ರಟ್ಟು ಅದೇ ವಾಂತಿ ಆಗ್ತದೆ. ಆವಾಗ ಕಫ ಎಲ್ಲ ಈಚೆ ಬರ್ತೈತಿ. ಅವ್ರು ಎಷ್ಟೇ ದೂರ ಆಸ್ಪತ್ರೆಗೆ ಹೋಗಲಿ, ನಾಟಿ ವೈದ್ಯರ ತಕ್ಕ ಹೋಗಲಿ, ಜೀವಕ್ಕೆ ಏನು ತೊಂದರೆ ಇರಲ್ಲ, ವಿಷ ಎಲ್ಲ ಬಂದಿರ್ತೈತಿ. ನೀವು ಇವಾಗ ಸೋರಿಯಾಸಿಸ್ ಅಂತ ಹೇಳಿದ್ರೆ ತುಂಬಾ ಜನಕ್ಕಿರುತ್ತೆ. ಅದು ಹೋಮಿಯೋಪತಿ ಮೆಡಿಸಿನ್ಸು, ಆಯುರ್ವೇದಿಕ್ ಮೆಡಿಸಿನ್ಸ್, ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲ ತಗೊಂತಾ ಇರ್ತಾರೆ, ಆದ್ರೂ ಕೂಡ ಕ್ಲಿಯರ್ ಆಗಿರೋ. ನಿಮ್ಮ ಹತ್ರ ಬಂದಿರೋರು ಹಾಸ್ಪಿಟ್ಲಲ್ಲಿ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ಹೇಳಿದಾರೆ ನಿಮಗೆ? ಮೇಡಮ್ 5 ಲಕ್ಷ 6 ಲಕ್ಷ 8 ಲಕ್ಷ ತನಕ ಖರ್ಚು ಮಾಡಿರೋ ನಮ್ಮ ಹತ್ರ ಬಂದವರು, ನಾವು ವಾಸಿ ಮಾಡಿದ್ವಿ. ಸರ್, ನೀವು ಇವಾಗ ಈ ಒಂದು ನಾಟಿ ವೈದ್ಯ ಪದ್ಧತಿ ಏನು ಮಾಡ್ತಾ ಇದ್ದೀರಾ, ಇದು ನಾಟಿ ವೈದ್ಯ ಏನು ಕೊಡ್ತಾ ಇದ್ದೀರಾ, ಅವರಿಗೆ ಚಿಕಿತ್ಸೆ ಏನು ಕೊಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಅದರಲ್ಲೆಲ್ಲ ನೀವು ಹೇಳಿದ್ರಿ 4ನೇ ಕ್ಲಾಸ್ ಇದ್ದಾಗಿಂದನೂ ಕೂಡ ನನಗೆ ಇದಿದೆ, ನಮ್ಮ ತಾತ ಅಪ್ಪ ಎಲ್ಲ ಹೇಳ್ಕೊಡ್ತಾ ಇದ್ರು ಅಂತ. ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇತ್ತಾ ಅದು ಬೆಳೀತಾ ಬೆಳೀತಾ ದೊಡ್ಡವರಾದ್ಮೇಲೆ ಕೂಡ, ಅಥವಾ ಮಾಡಲೇಬೇಕು ಏನೋ ಮನೆಯಲ್ಲೆಲ್ಲ ಮಾಡಿದ್ರು ಅಂತ ಬಂದಿದ್ದ, ಯಾವ ಥರ? ಇಲ್ಲ ಮೇಡಮ್, ಇದು ನಮ್ಮ ತಂದಿಂದ ಬಂದಂತಹ ವಿದ್ಯೆ ಅಲ್ವಾ. ಇದು ತಾತ ಹೋದ್ಮೇಲೆ ಹೋಯ್ತು ಅನ್ಕೊಂಡಿದ್ವಿ. ನನ್ನ ಮಗ್ಗ ಸ್ವಲ್ಪ ಮೈಯಲ್ಲಿ ಅಲರ್ಜಿ ಆಯಿತು, ನಾನು ಹಂಗೆ ಕಂಟಿನ್ಯೂ ಮಾಡಿದೆ. ಇಲ್ಲ ಅಂದಿದ್ರೆ ಬಿಟ್ಬಿಟ್ಟಿದ್ವಿ. ಅಂತಂದ್ರೆ ಏನು, ಇವಾಗ ಕೆಲವೊಬ್ರಿಗೆ ಇರಲ್ಲ, ಏನೋ ತಾತ ಇದ್ರು ಅಪ್ಪ ಇದ್ರು ಹೇಳ್ಕೊಡ್ತಾ ಇದ್ರು, ಜೊತೆನಲ್ಲಿ ಮಾಡ್ತಾ ಇದ್ವಿ, ರೂಢಿ ಇತ್ತು ಅಂತ. ಸ್ವಲ್ಪ ಬೆಳೀತಾ ಬೆಳೀತಾ ಏನನ್ಸುತ್ತೆ, ಬೇಡ ಬೇರೆ ವೃತ್ತಿ ಮಾಡೋಣ. ಮೇಡಮ್, ಇದು ಹೇಳ್ಕೊಟ್ಟು ಕಲ್ಸೋ ಅಂತ ವಿದ್ಯೆ ಅಲ್ಲ, ನೋಡಿ ಅನುಭವದ ಮೇಲೆ ಕಲ್ತ್ಕೋಬೇಕು ಯಾರೇ ಆಗಲಿ. ಈಗ ನಾನು ಕಲಿಸ್ತೀನಿ ಬಾ ಅಂತಂದ್ರೆ ಯಾರಾದ್ರೂ ಬಂದು ನಾವು ಹೇಳ್ಕೊಟ್ಟೋದು ಬರಲ್ಲ, ಅದು ನೋಡಿ ಕಲ್ತ್ಕೋಬೇಕು. ಸುಮಾರು ವರ್ಷ ನೋಡಿ ನೋಡಿ ಯಾವ್ದಾವ್ದು ಎಷ್ಟೆಷ್ಟು ಹಾಕ್ಬೇಕು, ಬಾಡಿಗೆ ತಕ್ಕನಾಗಿ ಮೆಡಿಸಿನ್ ಹಾಕ್ಬೇಕು. ಗಿಡಗಳು ಗೊತ್ತಿದ್ರೆ ಕಾಯಿಲೆ ಮೇಲೆ ಮಾಡೋಕ್ಕಾಗಲ್ಲ. ದಪ್ಪಗಿರೋರು ಬರ್ತಾರೆ, ಸಣ್ಣಗಿರೋರು ಬರ್ತಾರೆ, ಮಕ್ಳಿರೋರು ಬರ್ತಾರೆ. ಅವ್ರಿಗೆ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಯಾವ್ಯಾವ ಮೂಲಿಕೆ ಎಷ್ಟೆಷ್ಟು ಪ್ರಮಾಣ, ಯಾವ್ಯಾವ್ದು ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ಭಾರಿ ಇಂಪಾರ್ಟೆಂಟ್. ಎಲ್ರಿಗೂ ಸುಮ್ನೆ ಕುಟ್ಟಿಕೊಂಡು ಕೊಡಕ್ಕಾಗಲ್ಲ. ಇವಾಗ ಪೈಲ್ಸ್ಗೆಲ್ಲ ಯಾವ ತರ ನೀವು ಚಿಕಿತ್ಸೆ ಕೊಡ್ತೀರಾ? ಮೇಡಮ್ರೆ, ನಮ್ಮ ತಾತಂಗಿತ್ತಿದ್ದು ರಾಮಚಂದ್ರಪ್ಪ ಅಂತೇಳಿ ಕೋಟೆರೋ ಒಬ್ರು ಬಂದ್ರು. ತಾತ ಆರ್ಥಿಕರಾಯ ಇರೋದ್ರಿಂದ ಅವರೆಲ್ಲ ತಂದು ಕುಟ್ಟಿ ಎಲ್ಲ ರೆಡಿ ಮಾಡ್ಕೊಡಕ್ ಹೋದಾಗ, ನೀನ್ ಮಾಡಿದ್ರೆ ನಂಗೆ ಕುಡಿಯಲ್ಲಪ್ಪ ಅಂತ. ಅವಾಗ ಯಾರು ಕೊಟ್ರೆ ತಗೊಂತೀರ ಅಂದ್ರೆ ನಮ್ಮಮ್ಮ ಕೊಟ್ರೆ ತಗೊಂತೀನಿ ಅಂದಾಗ ಆತ ತಗೊಬಂದು ಎಲ್ಲ ನನ್ನ ಹತ್ರನೇ ಮಾಡಿಸಿ ಕೊಟ್ಟ ಮುಂದೆ ಕುಂತ್ಕೊಂಡು. ಅವ್ರು ಕಲ್ಸಿದ್ದ ಈ ವಿದ್ಯೆ ಅವ್ರು ಕಲ್ಸಿದ್ದೇನೆ ಪೈಲ್ಸಿಂದು. 2 ದಿವಸಕ್ಕೆ ವಾಸಿ ಆಗ್ತೈತ್ರಿ. 2 ದಿವಸ ಬ್ಲಡ್ ಹೋಗಿದ್ರೆ 2 ದಿವಸಕ್ಕೆ ಮೇಲೆ ಆಗ್ತೈತೆ. ಉರಿ ನೋವಿದ್ರೆ 2 ದಿವಸಕ್ಕೆ ಮೇಲೆ ಆಗ್ತೈತೆ. ಮೊಳಕೆ ಏನಾದ್ರು ಇದ್ರೆ 10 ರಿಂದ 12 ದಿವಸ ಬೇಕು ಮೇಡಮ್ ವಾಸಿ ಆಗುತ್ತೆ. ಅವ್ರಿಗೂ ಪಥ್ಯ ಅಂತ ಇರುತ್ತೆ, ಅವ್ರಿಗೆ ಏನು ಪಥ್ಯ? ಸೇಮ್ ಪಥ್ಯ. ಅವ್ರಿಗೆ ಪಥ್ಯ ಏನಂದ್ರೆ ಈಟಿನ ಪದಾರ್ಥ ತಿನ್ಬಾರ್ದು ಅಂತ. ಅಂದ್ರೆ ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ, ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ಎಲ್ರಿಗೂ ಕೊಡ್ತೀರಾ? ಇವಾಗ ಫಿಟ್ಸ್ ಬಂದವ್ರಿಗೆಲ್ಲ ಯಾವ ತರ? ಫಿಟ್ಸ್ ಬಂದವ್ರಿಗೆ 1 ನಿಂಬೆಹಣ್ಣು 1 ಉಂಡೆ ಬೆಲ್ಲ ತರಿಸ್ತೀವಿ, ಗಿಡದ ಮೂಲಿಕೆ ಕಿತ್ಕೊಬಂದು ಕೊಡ್ತೀವಿ. 12 ರಿಂದ 13 ವರ್ಷದ ಕಾಯಿಲೆ ಆದ್ರೆ ನಾವು ಖಚಿತವಾಗಿ ಮೇಲ್ ಮಾಡ್ತೀವಿ. 15 ವರ್ಷ 20 ವರ್ಷದ್ದಾದ್ರೆ ಆಗಲ್ಲ. ಅಂತಂದ್ರೆ ಅದು ಮೀರ್ ಬಿಟ್ಟಿರುತ್ತೆ. 15 ರಿಂದ 20 ವರ್ಷ ಆದ್ರೆ ಆ ಕಾಯಿಲೆಗೆ ಇದುವರೆಗೂ ಅಂತವ್ರು ಯಾರು ಬಂದಿಲ್ಲ. ಇದು ನಮ್ಮ ತಾತ ಹೇಳಿದ್ದು. 15 ರಿಂದ 20 ವರ್ಷ ಆಯತ್ತೆ ಸ್ಟಾರ್ಟ್ ಆಗಿ ಅಂದ್ರೆ ಅದ್ರ ಮೇಲೆ ಅಲ್ಲ ಕಣ, 10 ವರ್ಷ 12 ವರ್ಷ 13 14 ವರ್ಷದ ಕಾಯಿಲೆ ಆದ್ರೂ ವಾಸಿ ಆಗ್ತದೆ ಅಂತ ಹೇಳಿತ್ತು. ಸುಮಾರು ಜನಕ್ಕೆ ನಾನು ಕೊಟ್ಟಿದ್ದೀನಿ. ಸರ್, ಇವಾಗ ಒಬ್ಬರಿಗೆ ಎಷ್ಟಂತ ಚಾರ್ಜ್ ಮಾಡ್ತೀರಾ ನೀವು? ಮೇಡಮ್ ಅವರೇ, ಇಷ್ಟು ದಿನ ನಾನು ಪುಕ್ಷಟೆ ಮಾಡ್ಕೊಂಡ್ ಬಂದೆ. ನಾನು ಈಗ ಪುಕ್ಷಟೆ ಮಾಡಕ್ಕಲ್ಲ, ಸಂಭಾವನೆ ಅಂತೇಳಿ ಅವರೇ ಅರ್ಥಕೊಂಡು ಕೊಡ್ಬೇಕು. ಅಂದ್ರೆ ಯಾಕಂದ್ರೆ ಜೀವನ ನಡಿಬೇಕು, ಅವರೇ ಅರ್ಥ ಮಾಡ್ಕೊಂಡು ಕೊಡ್ಬೇಕು. ಇನ್ನೊಂದು ಕೆಲವೊಂದು ಬೇವಣೆ ಔಷಧಿ, ಆಯಲ್ಲು, ಗಂಧಿ ಅಂಗಡಿ ಐಟಮು, ಲೇಪನ ಮಾಡೋದಕ್ಕೆ ಔಷಧಿ ಎಲ್ಲ ಕೊಂಡ್ಕೊಬತ್ತೀವಿ. ಅದ್ರ ಖರ್ಚು ಕೊಡ್ಬೇಕಾಗ್ತದ್ರಿ. ನೀವು ಕೇಳೋದಿಲ್ಲ? ನಾವು ಕೇಳಲ್ಲ. ನಾನು ಇಲ್ಲಿ ಸುತ್ತಮುತ್ತ ಕಿತ್ಕೊಂಡ್ ಬಂದು ಔಷಧಿ ಕೊಟ್ಟಿದ್ದೀನಿ. ನನ್ಗೀಗ 45-46 ವರ್ಷ ಏಜ್. ನಾನು 30 ವರ್ಷದಿಂದ ತಂದು ಕೊಟ್ಟಿದ್ದೀನಿ. ಯಾರು ಕೊಟ್ಟಿದ್ದೀನಿ, 100 ರೂಪಾಯಿ ಸಮೇತ ಕೊಟ್ಟಿಲ್ಲ. ನಿಮ್ ಜೀವನ ಆದ್ರೂ ನಡಿಬೇಕಂತಂದ್ರೆ ಆಸ್ಪತ್ರೆಗೆ ಹೋದ್ರೆ ಲಕ್ಷ ಖರ್ಚು ಮಾಡ್ತಾರೆ. ಅಲ್ಲಿ ಖರ್ಚು ಮಾಡ್ತಾರೆ, ಇಲ್ಲಿ ಮನ್ಸು ಬರಲ್ಲ. ನೀವಾದ್ರೂ ಇನ್ ಮುಂದೆ ಆದ್ರೂ ಒಂದಷ್ಟು ಚಾರ್ಜ್ ಮಾಡುವಂತ ಕೆಲಸ ಮಾಡ್ರಿ, ಯಾಕಂದ್ರೆ ಜೀವನ ನಡಿಬೇಕು, ಮಕ್ಳು ಇರ್ತಾರೆ, ಮನೆ. ಇವತ್ತು ನನ್ ಫೋರಂ ಬಂದ್ರು ಅಷ್ಟೇ ಮೇಡಮ್ ಅವರೇ, ನಾನಾಗಿ ಅವ್ರನ್ನ ಬಲಂತ ಮಾಡಿ ಕೇಳಿ ಕಿತ್ಕೊಳಲ್ಲ. ನಾನು ಇಲ್ಲೆಲ್ಲ ಕಿತ್ಕೊಂಡ್ ಕೊಡೋ ಔಷಧಿಗೆ ಅವ್ರಾಗ ಕೊಟ್ಟಿದ್ದು ಇಸ್ಕೊಂತೀನಿ. ಆಯಿಲ್ ಮಾಡೋದಕ್ಕೆ ಹೆಂಗ್ ಖರ್ಚು ಆಗ್ತದ ಅದನ್ನ ನೋಡಿ ಇಸ್ಕೋಬೇಕು ಮೇಡಮ್ ಅವರೇ. ಅಂದ್ರೆ ಇವಾಗ ಈ ತರ ಟಿವಿ ಚಾನಲ್ ಅವ್ರು ಬಂದು ಅಥವಾ ಬೇರೆಯವ್ರು ಬಂದಿಲ್ಲ, ಒಂದಷ್ಟು ಇಂಟರ್ವ್ಯೂಗಳನ್ನ ಮಾಡಿದ ನಂತರ ಒಂದಷ್ಟು ಎಷ್ಟು ಪರಿಚಿತರಾದ್ರಿ ನೀವು, ಎಷ್ಟೆಲ್ಲ ಯೂಸ್ ಆಯ್ತು ಅಂತ? ಮೇಡಮ್ ಆಲ್ ಡಿಪಾರ್ಟ್ಮೆಂಟ್ ನಂತರ ಡಾಕ್ಟರ್ ಬಂದವರು ಟ್ರೀಟ್ಮೆಂಟ್ಗೆ, ಪೊಲೀಸ್ನವ್ರು ಬಂದವ್ರೆ, ಸರ್ಕಲ್ ಇನ್ಸ್ಪೆಕ್ಟರ್ಗಳು ಬಂದವ್ರೆ, ಎಲ್ಲ ಮಾಸ್ಟರ್ಗಳು ಬಂದವ್ರೆ, ಕೋರ್ಟ್ನಾಗ ಗುಮಾಸ್ತರಾಗಿರೋ ಬಂದವ್ರೆ,
ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಾಗ ಇರ್ತಕ್ಕಂಥವ್ರು ಎಲ್ಲರೂ ಬಂದು ಚಿಕಿತ್ಸೆ ತಗೊಂಡವ್ರು ಮೇಡಮ್ ಅವರು. ಈ ಫಸ್ಟ್ಗೆ ಬಂದಿದ್ದು ಸುದ್ದಿ ಟಿವಿ ಅಂತೇಳಿ ಅದು ಇವತ್ತು ನಿಂತೋಗೈತೆ. ಆ ಟಿವಿಯವರೆಗೂ ಯೂನಿವರ್ಸಿಟಿವರೆಗೂ ಇವತ್ತು ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳ್ತೀನಿ. ಗುರುತಿಸುವಂತಹ ಕೆಲಸ ಆದಾಗ ಎಷ್ಟೋ ಜನ ಈ ತರ ಇದಾರೆ ಅನ್ನೋದು ಸಾವಿರಾರು ಜನ ಹೆಣ್ಣು ಮಕ್ಳಿಗೆ ಮದುವೆ ಆಗದಂಗಿರೋರಿಗೆ ಆ ಸುದ್ದಿವಾಹಿನಿ ಮೇಲೆ ಟಿವಿ ಚಾನಲ್ ಆಗಿ ನನ್ನ ಪ್ರೋಗ್ರಾಮ್ ಬಂದ್ಮೇಲೆ ಸಾವಿರಾರು ಜನ ಹೆಣ್ಣು ಮಕ್ಳಿಗೆ ನಾನು ಸೂರ್ಯ ಸ್ಮೇಲ್ ಮಾಡಿದ್ದೀನಿ. ಮಕ್ಳಾಗ್ಯವ್ರೆ, ಮದುವೆಗೆಲ್ಲ ಕರೆದವ್ರೆ. ಅಣ್ಣ ನಾನು ಮದುವೆನೇ ಬೇಡ ಅಂತ ಇದ್ದೆ, ಹೆಂಗ ನೀವು ದೇವರಾಗ ಸಿಕ್ಕಿರಿ. ನಾನು ಹೇಳಿದೆ ಇದೆಲ್ಲ ನಮ್ಗೆ ಹೇಳಬಾರ್ದು, ಈ ಟಿವಿ ಚಾನಲ್ ಹೇಳ್ಬೇಕು ಅಂದೆ. ಸರ್ ನೀವು ಇವಾಗ ಇಲ್ಲೇ ಬಂದಂತವ್ರಿಗೆ ಚಿಕಿತ್ಸೆ ಕೊಡೋದು, ನೀವು ಬೇರೆ ಕಡೆ ಹೋಗಿ ಯಾರಿಗಾದ್ರು ನಾವು ಬೇರೆ ಕಡೆ ಎಲ್ಲೂ ಹೋಗಿ ಕೊಡಲ್ಲ ಮೇಡವ್ರೆ. ಕೊಡಲ್ಲ? ಇಲ್ಲ, ಇಲ್ಲಿಗೆ ಬಂದ್ರೆ ಮಾತ್ರ ಇಲ್ಲಿ ಬಂದ್ರೆ ಮಾತ್ರ ನಾವು ಹುಡುಕೊಂಡು ಯಾವ್ದೇ ಪೇಷಂಟ್ ಹೋಗಲ್ಲ. ಈ ಅಕ್ಕಪಕ್ಕ ಹಳ್ಳಿಯಾಗಾದ್ರೆ ತುಂಬಾ 80 ವರ್ಷ ಆಗೈತೆ 90 ವರ್ಷ ಆಗೈತೆ ಅವ್ರನ್ನ ಕರ್ಕೊಬರಕ್ಕಾಗಲ್ಲ, ಎತ್ಕೊಂಡು ಹೋಗಕ್ಕಾಗಲ್ಲ ಅಂತ ನಾನು ಇದುವರೆಗೂ ಹೋಗಿ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಚೆನ್ನಾಗಿದ್ದು ವಯಸ್ಸಾಗಿರೋರ್ಗೆ ನಾನು ನೋಡಕ್ ಹೋಗಲ್ಲ. ಈಗ ದನಿಗಾಲಿ ಇಲ್ಲ ಮನುಷ್ಯರು ತುಂಬಾ ಏಜ್ ಆಗಿರ್ತೈತೆ, ಕೈ ಕಾಲು ಮುರಿದು ಇರ್ತೈತೆ, ಅಂಥವ್ರಿಗೆ ನಮ್ಮಿಂದ ಏನಾದ್ರೂ ಸಹಾಯ ಆಗ್ಬೇಕಾದ್ರೆ ನಾವು ನೋಡೋ ಅಂತ ಕಾಯಿಲೆ ಆದ್ರೆ ಅಲ್ಲಿಗೆ ಹೋಗಿ ನೋಡಿದ್ದೀನಿ. ಯಾವುದೇ ಊರಾದ್ರೂ ತುಂಬಾ ಏಜ್ ಆಗೈತೆ ಎತ್ಕೊಂಡು ಹೋಗಕ್ಕಾಗಲ್ಲ ಅಂದ್ರೆ ನಾನೇ ಹೋಗಿ ನೋಡಿದ್ದೀನಿ. ಸುಮಾರು 120-130 ಕಿಲೋಮೀಟರ್ ಕರ್ಕೊಂಡು ಬರೀ 500 ರೂಪಾಯಿ ಕೊಟ್ಟರು ಇವತ್ತು. ಅಂತಂದ್ರೆ ಇವಾಗ ಹಾಸ್ಪಿಟ್ಲ್ಗಳಿಗೆಲ್ಲ ಹೋದ್ರೆ ಜನ ಅರ್ಥ ಮಾಡ್ಕೊಂಡು ಕೊಡುವಂತ ಕೆಲಸ ಮಾಡ್ಬೇಕು. ಅಲ್ಲಿ ಕಾಯ್ತಾರೆ, ಹೌದು. ಇಲ್ಲಿ ಕಾಯಲ್ಲ. ಇನ್ನೊಂದು ಎಲ್ಲಾರು ದಿವಸಕ್ಕೆ 3 ಊಟ ಮಾಡ್ತಾರೆ. ನಾನು ವಾರಕ್ಕೆ 7-9 ಊಟ ಅಷ್ಟೇ ಮಾಡ್ತಿದ್ದು. ಪೇಷಂಟ್ ಬಂದಾಗ ಅವ್ರನ್ನ ನೋಡಿ ಅವ್ರು ಮಾತಾಡ್ಸಿ ಅವ್ರು ಔಷಧಿ ಕೊಡುವಾಗ ಇನ್ನೊಬ್ರು ಬಂದ್ರು ಅಂತೇಳಿ ನಾನೇ ಔಷಧಿ ಕೊಟ್ಟು ನಾನೇ ವೀಕ್ ಆಗಿದ್ದೀನಿ. ಜನರು ಕೂಡ ಒಂದು ಚಿಕಿತ್ಸೆ ಪಡೆದುಕೊಳ್ಳೋದಲ್ಲ, ಒಂದು ಕೃತಜ್ಞತೆ ಸಲ್ಲಿಸುವಂತಹ ಕೆಲಸ ಕೂಡ ಮಾಡಬೇಕು. ಸರ್ ನಿಮ್ಮಲ್ಲಿ ಟೈಮಿಂಗ್ಸ್ ಯಾವ ಥರ ಸರ್? ಅಂದರೆ ಬೆಳಗಿನ ಜಾವ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಳೋರು 24 hours ಯಾವ ಬಂದು ಕೊಟ್ಟಿದ್ದೀರಿ. ಈ ಸೂರ್ಯಾಸಸ್ ಕಾಯಿಲೆ ಮಕ್ಳಿಲ್ದರು, ಈ ಕೈ ಕಾಲು ಉತ್ಕೊಂಡವರು, ಗಾಯ ಆಗಿರೋರು, ಫಿಟ್ಸ್ ಬರೋರಿಗೆ ಭಾನುವಾರ ಗುರುವಾರ ಬರೋದು ಕೇಳ್ತೀವಿ ಕಣ್ರಮ್ಮ. ಭಾನುವಾರ ಮತ್ತು ಗುರುವಾರ ಅವು 2 ದಿವಸ ಬಂದು ನಾನು ಚಿಕಿತ್ಸೆ ಕೊಡ್ತೀನಿ. ಟೈಮಿಂಗ್ಸ್ ಮೇಡಮ್ ಬೆಳಗ್ಗೆ 2 ಗಂಟೆ ತಗೊಂಡು ಕೊಡ್ತೀನಿ. ನಾನೇನು ಕೆಲಸ ಹೊರಗಡೆ ಎಲ್ಲೂ ಹೋಗಿಲ್ಲ ಅಂದರೆ ಯಾವ ಬಂದರೂ ಕೊಟ್ಟಿರ್ತೀನಿ. ಸೋಮವಾರ ಯಾವ ಕಾರಣಕ್ಕೂ ಯಾರು ಬರಬಾರ್ದು. ಇವಾಗ ಎಲ್ಲರೂ ಕೂಡ ಇಂಗ್ಲೀಷ್ ಮೆಡಿಸಿನ್ ಅಂತ ಹೋಗ್ತಾ ಇರ್ತಾರೆ. ಯಾವುದೇ ಗ್ಯಾರಂಟಿ ಇಲ್ಲ, ಯಾವುದೇ ಒಂದು ಪ್ರಮಾಣ ಪತ್ರ ಇಲ್ಲ. ದುಡ್ಡು ಕೊಟ್ಟು ನಮ್ಮ ಜೀವ ಕೊಟ್ಟು ದುಡ್ಡು ಕೊಟ್ಟು ಬೆಲೆ ಕಟ್ಬಿಟ್ಟು ಕಾಯ್ಕೊಂಡು ಕೂತ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಿದೆ. ಅಂಥ ಜನಕ್ಕೆ ಇನ್ನೂ ಕೂಡ ಒಂದು ನಾಟಿ ವೈದ್ಯ ಪದ್ಧತಿ ಕಡೆ ಬರೋ ರೀತಿ ಏನು ಹೇಳ್ತೀರಾ ನೀವು ಜನಕ್ಕೆ? ಮೇಡಮ್ ತಾತ್ಕಾಲಿಕವಾಗಿ ನೆವೆ ಕಮ್ಮಿ ಆಗಬೇಕು ಅಂದರೆ ಓಡೋ ಇಂಜೆಕ್ಷನ್ ಅಂತಾರೆ, ಮಾತ್ರೆಗಳು ಅಂತಾರೆ. ಅವತ್ತಿನ ಮಾತುಕ ಸೀಮಿತ ಅಷ್ಟೇ. ನಮ್ಮದು ಗಿಡಮೂಲಿಕೆ ವೈದ್ಯ ವನಸ್ಪತಿ ಇಂಟ ಮಾಡ್ತಕ್ಕಂಥ ಶಾಶ್ವತವಾದ ಪರಿಹಾರ. ನಂತಗೆ ಸುಮಾರು ಫೋಟೋಗಳು ಸುಮಾರು ವೀಡಿಯೋಗಳವೆ. ಬೆಂಗಳೂರವೆ, ತುಮಕೂರವೆ, ಕೊಳಟಗೆರೆ, ಮಧುಗಿರಿ ತಾಲೂಕಿನವೆ, ಸಿರಾದರವೆ. ಕೃತಜ್ಞತೆ ಇಲ್ಲ ಜನ ಏನು ಮಾಡೋಣ? ಅಂದರೆ ಊರಿನವರು ಯಾವ ಥರ ನಿಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ? ಏನಾದರೂ ಗುರುತಿಸುವಂಥ ಕೆಲಸ ಪ್ರೋತ್ಸಾಹ ಏನಾದರೂ ಮಾಡಿದಾರಾ? ಮೇಡಮ್ ನಮ್ಮ ಅಕ್ಕಪಕ್ಕ ಹಳ್ಳಿ ಒಳಗೆ ಒಳ್ಳೆ ಗೌರವ ಐತೆ ನಮ್ಗೆ ಅಷ್ಟೇ ಸಾಕು. ಅವ್ರಿಗೆ ಅದು ಕೊಡೋದು ಏನು ಬೇಡ. ನಮ್ಮ ಪಂಚಾಯತಿ ಒಳಗೆ, ಕೆಮಳಿ ಪಂಚಾಯತಿ ಒಳಗೆ ಯಾವುದೇ ಒಂದು ಕೆಲಸ ಆಗಬೇಕಂತ ಹೋಗಿ ಕೇಳಿದ್ರು ನಮಗೆ ತಕ್ಷಣ ಮಾಡಿಕೊಡ್ತಾರೆ. ಒಂದು ಆಮೇಲೆ ನಾವು ಪಂಚಾಯತಿಂತ ಒಂದು ಲೆಟ್ರ್ ಕೊಟ್ಟವ್ರು. ನಾನು ಮಾಡ್ತಕ್ಕಂಥ ವಂಶ ಪಾರಂಪರ್ಯವಾಗಿ ಮಾಡ್ಕೊಬಂದಿರೋದಕ್ಕೆ ನಮ್ಮ ತಾತಂಗೂ ಕೊಟ್ಟವ್ರೆ, ನಮಗೂ ಕೊಟ್ಟವ್ರೆ, ನಮಗೂ ಒಂದು ಲೆಟ್ರ್ ಕೊಟ್ಟವ್ರೆ, ಪಾರಂಪರಿಕ ವೈದ್ಯರು ಅಂತೇಳಿ ಪ್ರಮಾಣ ಪತ್ರ ಕೊಟ್ಟವ್ರೆ. ಎಷ್ಟು ಖುಷಿ ಅನಿಸುತ್ತೆ ಸರ್. ಇವಾಗ ನೀವು ಎಷ್ಟೋ ಜನಗಳ ಸೇವೆ ಮಾಡ್ತೀರಾ, ಯಾವುದೇ ಒಂದು ಅವರಿಂದ ಅಪೇಕ್ಷೆ ಮಾಡ್ದಲೇ ಸೇವೆ ಮಾಡ್ತಾ ಇದ್ರೆ ನಿಮ್ಗೆ ಎಷ್ಟು ಖುಷಿ ಇದೆ ಇದರಲ್ಲಿ. ಮತ್ತು ಇನ್ನೊಂದು, ನೀವು ಇವಾಗ ನಿಮ್ಮ ತಾತನಿಂದ ಅಪ್ಪನಿಂದ ಏನು ಕಲ್ತ್ಕೊಂಡ್ಬಂದಿರೋ ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀರಾ ಇದನ್ನ ಹೇಗೆ? ಮೇಡಮ್ ಅದನ್ನು ನಮಗೆ ತುಂಬ ಖುಷಿ ಆಗ್ತೈತೆ. ನಮಗೆ ಎಂಥ ಕಷ್ಟ ಬಂದರೂ ದೇವ್ರು ಇವತ್ತು ಕೈ ಬಿಟ್ಟಿಲ್ಲ. ಎಂತೆಂಥ ನನಗೂ ಆಸ್ಪತ್ರೆ ಕಾಯಿಲೆ ಬಂದಾಲು ಯಾವ ದೇವರು ಕೈ ಬಿಟ್ಟಿಲ್ಲ. ಹೋದ ತಕ್ಷಣ ನೋಡವ್ರೆ. ತುಮಕೂರು ವಿಕ್ಟೋರಿಯಾ ಡಾಕ್ಟರ್ ಅವರೇ, ರೈಲ್ವೆ ಗೊಲ್ಲಳ್ಳಿಗೆ ಅವರೇ, ಅರ್ಜುನ್ ಬೆಟ್ನಲ್ಲಿ ಸನಾತನ ಆಯುರ್ವೇದ ಪರಿಪೂರ್ಣ ಆಯುರ್ವೇದ ಟ್ರಸ್ಟ್ ಅಂತೇಳಿ ಅಂಥ ಕಡೆ ಎಲ್ಲ ಹೋದಾಗ ನಮಗೆ 3 ಜನ ಪೇಷಂಟ್ ಇದ್ದು ಫಸ್ಟ್ಗೆ ಟ್ರೀಟ್ಮೆಂಟ್ ಮಾಡ್ಯಾರೆ. ನನಗೂ ಡಾಕ್ಟರ್ ಜೀವ ಉಳಿಸ್ಯಾರ ಮೇಡಮ್. ನಿಮ್ಮ ಮಕ್ಳಿಗೂ ಕೂಡ ಹೇಳ್ಕೊಡ್ತಿದ್ದೀರಾ ಈ ಒಂದು ಕಲೆ? ಮೇಡಮ್ ನೋಡ್ತಾ ಕಲ್ತ್ಕೋಬೇಕು ಅವರು. ಅಂದ್ರೆ ನಿಮ್ಗೂ ಇದನ್ನ ಮುಂದುವರಿಸಬೇಕು ಅನ್ನೋದಿದೆಯಾ? ಅಂದ್ರೆ ಮಕ್ಕಳು ಕೂಡ ಕಲ್ತ್ಕೊಂಡ್ರೆ ಖುಷಿ. ಈ ವಿದ್ಯೆ 3-4 ತಲೆಯಿಂದ ಬಂದಿರತಕ್ಕಂಥ ವಿದ್ಯೆನ ನಾವು ಇದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಮೇಡಮರೇ. ಇದು ತುಂಬ ಜನಕ್ಕೆ ತುಂಬ ಒಳ್ಳೇದಾಗ್ತದೆ. ಸಾವಿರಾರು ಜನ ಚಿಕ್ಕನಾರು ತಕ್ಕೋದ್ವಿ, ನಮಗೆ ಕಾಯಿಲೆ ಮೇಲಾಯಿತು ಅಂತ ಹೇಳ್ತಾರಲ್ಲ,
ಅಷ್ಟು ಅಭಿಮಾನ ಸಾಕು ನಮಗೆ. ಚಿಕ್ಕಣ್ಣ ಅವ್ರ ಸೇವೆ ಇದೇ ರೀತಿ ಮುಂದುವರಿಲಿ, ನಿಮ್ಮ ಮಕ್ಕಳು ಕೂಡ ಇದೇ ರೀತಿಯಾದಂಥ ನೀವೇನು ಎಷ್ಟು ಜನಗಳಿಗೆ ಸೇವೆಯನ್ನು ಮಾಡಿದಿರ ಅವರು ಕೂಡ ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇವರ ಹೆಸರಿಗೆ ಮಾತ್ರ ಚಿಕ್ಕಣ್ಣ, ಆದರೆ ಸಾಧನೆ ಮಾತ್ರ ಸಾಕಷ್ಟಿದೆ. ಸುಮಾರು ಜನ ರಾಜ್ಯಾದ್ಯಂತ ಅಲ್ಲ ಬೇರೆ ಕಡೆಯಿಂದ ಕೂಡ ಬಂದು ಇವ್ರ ಬಳಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಜನಗಳು ಮಾಡುವಂಥ ತಪ್ಪೇನಪ್ಪ ಅಂತಂದರೆ, ಅವ್ರ ಬಳಿ ಸಹಾಯವನ್ನು ಪಡೆದುಕೊಂಡ ನಂತರ, ಅವರು ಒಂದು ಸೇವೆಯನ್ನು ಪಡೆದುಕೊಂಡ ನಂತರ ಅವರಿಗೆ ಕೃತಜ್ಞತೆ ಹೇಳೋದನ್ನು ಮರ್ತು ಬಿಡ್ತಾರೆ. ಬಟ್ ಜನಗಳು ಕೂಡ ಬುದ್ಧಿವಂತರಾಗಬೇಕು, ಜನಗಳು ಕೂಡ ಕೃತಜ್ಞತೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾಕಪ್ಪ ಅಂತಂದರೆ, ಒಂದು ತಕ್ಷಣ ಅಂತ ಬಂದಿರ್ತಾರೆ, ಎಮರ್ಜೆನ್ಸಿ ಅಂತ ಬಂದಿರ್ತಾರೆ, ಎಷ್ಟೋ ಜನ ಹೇಳಿದ್ದಾರೆ ಫೋನನ್ನು ಮಾಡಿದ್ರೆ ಸಾಕು ಅವರಿಗೆ ಆ ಕ್ಷಣದಲ್ಲೂ ಕೂಡ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ, ಯಾವುದೇ ಒಂದು ಟೈಮ್ ಇದ್ರೂ ಕೂಡ ರೆಸ್ಪಾನ್ಸ್ ಮಾಡ್ತಾರೆ, ಈ ರೀತಿ ಮಾಡಿ ಅಥವಾ ಇವತ್ತು ಬನ್ನಿ, ಇದೊಂದು ತಗೊಳ್ಳಿ ನೀವು ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತು ಮನೆ ಹತ್ರ ಬಂದಾಗಲೂ ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡು ನಮಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಆಸ್ಪತ್ರೆಗೆ ಹೋಗಿ ಲಕ್ಷ ಲಕ್ಷ ಖರ್ಚು ಮಾಡಿದರೂ ಕೂಡ ವಾಸಿ ಆಗಿಲ್ಲ ನಮಗೆ, ಇಲ್ಲಿ ಬಂದಾಗ ನಮಗೆ ಕ್ಲಿಯರ್ ಆಗಿರುತ್ತೆ, ನಾವು ವಾಸಿ ಆಗಿದ್ದೀವಿ, ಗುಣಮುಖರಾಗಿದ್ದೀವಿ, ಮತ್ತು ಆಸ್ಪತ್ರೆ ಬಾಗಿಲಿಗೆ ನಾವು ಹೋಗಿಲ್ಲ ಅಂತ ಹೇಳ್ತಾರೆ. ಅವರು ಕೂಡ ಇವರ ಕಲೆಯನ್ನು ಗುರುತಿಸಿ, ಇವರ ಸೇವೆಯನ್ನು ಗುರುತಿಸಿ ಒಂದಷ್ಟು ಸಂಭಾವನೆ ಕೊಡುವಂಥ ಕೆಲಸ ಮಾಡಬೇಕು. ಸಂಭಾವನೆಗಿಂತ ಗೌರವವನ್ನು ಸಮರ್ಪಣೆ ಮಾಡಬೇಕು. ಇವಾಗ ಹುಷಾರಾದ್ರೆ ಒಂದು ಫೋನ್ ಮಾಡಿ ತಿಳಿಸಿದ್ರೆ ಅವ್ರು ಎಷ್ಟೋ ಖುಷಿ ಆಗ್ತಾರೆ. ಇವ್ರ ಸೇವೆ ಕೂಡ ಅದೇ ರೀತಿ ಮುಂದುವರೆದುಕೊಂಡು ಹೋಗಲಿ, ಜನರು ಕೂಡ ಗುರುತಿಸುವಂತಹ ಕೆಲಸವನ್ನು ಮಾಡಬೇಕು. ಅಷ್ಟು ಇಷ್ಟು ಅಂತಲ್ಲ, ಇವ್ರು ಇಷ್ಟು ದಿನ ಸೇವೆ ಬಂದಿದ್ದಾರೆ, ಸಂಭಾವನೆ ಕೇಳಿಲ್ಲ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟನ್ನು ಕೊಟ್ಟು ಇವರಿಗೆ ಗೌರವವನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಮುಂದಿನ ಅವರ ತಾತ ಅಪ್ಪ ಯಾವ ರೀತಿ ಒಂದು ಬುನಾದಿಯನ್ನು ಹಾಕೊಟ್ರು, ಇವರ ಮಕ್ಕಳು ಕೂಡ ಅದೇ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಿ ಎಷ್ಟೋ ಜನರ ಸೇವೆಯನ್ನು ಮಾಡಲಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಹೇಳೋದನ್ನು ಮರ್ತೆ, ಏನಪ್ಪ ಅಂತಂದರೆ ಯುರೋಪಿಯನ್ ವೈದ್ಯರು ಕೂಡ ಅವಾಗೇನು ಬರ್ತಾಯಿದ್ರು, ಅವರು ಒಂದು ನಾಟಿ ವೈದ್ಯ ಪದ್ಧತಿಯ ಒಂದಷ್ಟು ವೈದ್ಯರ ಜೊತೆ ಕೂಡ ಅನ್ಯೋನ್ಯವಾಗಿ ಸಂಬಂಧವನ್ನು ಹೊಂದಿದ್ರಂತೆ. ಯಾಕಪ್ಪ ಅಂತಂದರೆ ಎಷ್ಟೊಂದು ಫಾರಿನ್ ಮೆಡಿಸಿನ್ ಅಂದರೆ ಇಂಗ್ಲೀಷ್ ಮೆಡಿಸಿನ್ ಜೊತೆ ನಾಟಿ ವೈದ್ಯ ಪದ್ಧತಿ ಕೂಡ ಜಾಸ್ತಿ ಬೆಲೆ ಇದೆ ಅಂತ ನಮಗೆಲ್ಲ ಕೂಡ ಇಷ್ಟೆಲ್ಲ ಕೇಳಿದ ನಂತರ ಕೂಡ ಅನಿಸುತ್ತೆ, ಹೌದಾ ಇಷ್ಟೊಂದು ಪ್ರಾಮುಖ್ಯತೆ ಇದೆಯಾ ನಾಟಿ ವೈದ್ಯ ಪದ್ಧತಿಗೆ ಅಂತ. ಅಷ್ಟೊಂದು ಇರೋದಕ್ಕೆ ಇಷ್ಟೊಂದು ಜನರು ಇವಾಗಲೂ ಕೂಡ ಚಿಕ್ಕಣ್ಣ ಅವರ ಮನೆ ಬಾಗಿಲಿಗೆ ಬಂದು ತಮ್ಮ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರೋದು ಅಂತ ಹೇಳೋದು. ನೀವು ಕೂಡ ಒಂದಷ್ಟು ಬೇರೆ ಕಡೆ ಚಿಕಿತ್ಸೆನ ಪಡೆದುಕೊಳ್ಳೋದ್ರ ಬದಲು, ದುಡ್ಡನ್ನು ದುಂದು ವೆಚ್ಚ ಮಾಡೋದ್ರ ಬದಲು ನಾಟಿ ವೈದ್ಯ ಪದ್ಧತಿಗೆ ಬಂದು ಒಂದಷ್ಟು ಏನೆಲ್ಲ ಕಾಯಿಲೆಗಳಿದೆ ಅದನ್ನು ವಾಸಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಸರ್. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.